ನಮಸ್ಕಾರ. ತಾವೆಲ್ಲ ಗೂರ್ಖಾ ಅನ್ನೋ ಪದ ಕೇಳಿರ್ತೀರ. ಈಗಿನ ಜನರೇಷನ್ ಸ್ವಲ್ಪ ಪರಿಚಯ ಕಡಿಮೆ ಇರಬಹುದು. ನಾವೆಲ್ಲ ಚಿಕ್ಕವರಿದ್ದಾಗ ಗೂರ್ಖಾ ಅಂತ ಬರೋರು ರಾತ್ರಿ. ಬಂದು ಜಾಗ್ತಿ ರಹೋ ಅಂತ ಹೇಳ್ಕೊಂಡು ವಿಜಿಲ್ ಊದ್ಕೊಂಡು ಹೋಗೋರು. ಪೊಲೀಸ್ ತರ ಡ್ರೆಸ್ ಮಾಡ್ಕೊಂಡು ಒಂದು ಲಾಠಿ ಹಿಡ್ಕೊಂಡು ಕೈಯಲ್ಲಿ ಓಡಾಡೋರು. ಆಗ ಎಷ್ಟು ಫೇಮಸ್ ಗೂರ್ಖಾಗಳು ಅಂದ್ರೆ ಅವ್ರ ಬಗ್ಗೆ ಸಿನಿಮಾಗಳೆಲ್ಲ ಬಂದ್ಬಿಡ್ತು. ಕನ್ನಡ, ತಮಿಳು, ಹಿಂದಿಲೆಲ್ಲ ಪಾತ್ರ ಇರ್ತಿತ್ತು. ನೇಪಾಳಿ ತರ ಇರೋ ವ್ಯಕ್ತಿದು ಗೂರ್ಖಾ ಅಂತ. ಈ ಗೂರ್ಖಾ ಬಂದಿದ್ದ ಪದ ಗೋರ್ಖಾ ಇಂದ ಹೋಗಿ ಗೂರ್ಖಾ ಆಯ್ತು. ಈ ಗೋರ್ಖಾ ಗೋರಖ ಇಂದ ಬಂದಿದ್ದು, ಗೋರಖಪುರದಲ್ಲಿ. ಸೊ ಆ ಗೋರಖ ಗೋರಕ್ಷನಾಥ ಅಂತ, ಆ ಗೋರಕ್ಷ ಹೋಗಿ ಗೋರಖ ಆಯ್ತು. ಸೊ ಇಂತಹ ಗೋರಖ ಎಷ್ಟು ಪ್ರಸಿದ್ಧಿ ಅಂದ್ರೆ ರೇವಣ ಸಿದ್ದೇಶ್ವರರು ಭೇಟಿ ಆಗ್ತಾರೆ ಅಂತ ಹೇಳ್ತೀವಿ. ಅದು ತುಂಬಾ 8-9ನೇ ಶತಮಾನದ ವ್ಯಕ್ತಿ. ಅಲ್ಲಮ ಪ್ರಭುಗಳು ಗೋರಖನಾಥನ ಜೊತೆಗೆ ಆ, ಮುಖಾಮುಖಿ ಆದ ಅಂತೆಲ್ಲ ನಮಗೆ ರಗಳೆಗಳಲ್ಲಿ ಮತ್ತೊಂದೆಲ್ಲ ನಮ್ಗದು ಸಿಗತ್ತೆ. ಹೀಗೆ ಗೋರಖ ಅಂತ ತುಂಬಾ ಪ್ರಸಿದ್ಧಿಯಾದಂತಹ ವ್ಯಕ್ತಿ, ಹಠಯೋಗವನ್ನ ಪ್ರತಿಪಾದನೆ ಮಾಡಿದಂತಹ ಅದ್ಭುತವಾದ ಒಬ್ಬ ಯೋಗಿ ಗೋರಖನಾಥ. ಆತನ ಬಗ್ಗೆ ಹಲವಾರು ನಾಥ ಪಂಥದಲ್ಲಿ ಹಲವಾರು ಕಥೆಗಳು ತಾವು ಕೇಳಿರ್ತೀರಿ. ಇಂತಹ ಗೋರಖನಾಥನ ಪರಂಪರೆಯಲ್ಲಿ ಅಥವಾ ಪಂಥದ ಪರಂಪರೆಯಲ್ಲಿ ಒಬ್ಬ ಮಹಾಸಿದ್ಧಿ ಒಬ್ಬ ಇದ್ದ. ಆತನ ಹೆಸರು ಕಣ್ಣಪ್ಪ ಅಂತ. ಈ ಕಣ್ಣಪ್ಪ ಕರ್ನಾಟಕದವನು. ಆತ ಕರ್ನಾಟಕದವನು. ಇಲ್ಲಿಂದ ಬಿಹಾರಕ್ಕೆ ಹೋಗಿ ಅಲ್ಲಿ ಬಿಹಾರಿನ ಸೋಮಪುರಿಯಲ್ಲಿ ರಾಜನ ಹತ್ರ ಕೆಲಸ ಮಾಡ್ತಿರ್ತಾನೆ ಈತ. ಈತ ಕರ್ನಾಟಕದಿಂದ ಅಲ್ಲಿಗೆ ಹೋದವನು ಅಂತ ಪ್ರತಿಪಾದನೆ ಮಾಡ್ತಾರೆ. ಆತ ಕರ್ನಾಟಕದವನು ಅನ್ನೋದಕ್ಕೆ ಇಬ್ಬರು ವಿದ್ವಾಂಸರು, ರಾಹುಲ್ ಸಾಂಕೃತ್ಯಾಯನರು ಮತ್ತೆ ಶ್ರೀರಾಮ ಶರ್ಮ ಅವರು, ಅವನು ಕರ್ನಾಟಕದವನು ಅಂತ ಹೇಳೋದಕ್ಕೆ ಅವರವ್ರದೇ ಅಂತ ಒಂದು ಪುರಾವೆಗಳನ್ನ ಕೊಡ್ತಾರೆ. ಉದಾಹರಣೆಗೆ ಈಗ ರಾಹುಲ್ ಸಾಂಕೃತ್ಯಾಯನರು ಟಿಬೇಟಿಯನ್ ಪರಂಪರೆ ಏನಿದೆ, ಗ್ರಂಥಗಳೇನಿದೆ ಅಲ್ಲಿ, ಅದರಲ್ಲಿ ಒಂದಷ್ಟು ಉಲ್ಲೇಖವನ್ನು ತಗೊಂಡು ಈತ ಕರ್ನಾಟಕದವನು ಅಂತ ಪ್ರೂವ್ ಮಾಡ್ತಾರೆ. ಹಾಗೆ ಶ್ರೀರಾಮ ಶರ್ಮ ಅವರು ಈತನನ್ನ ಕರ್ನಾಟಕದವನು ಅನ್ನೋದಕ್ಕೆ ಒಂದು ಕತೆ ಹೇಳ್ತಾರೆ. ಆದ್ಯ ಮತ್ತೆ ಆದ್ಯ ಅನ್ನೋ ಇಬ್ರು ಶಿವ ಪಾರ್ವತಿ ಅಂತ ಅನ್ಕೊಳ್ಳೋಣ. ದೇವತೆಗಳನ್ನ ಮತ್ತೆ 4 ಸಿದ್ಧರನ್ನ ಸೃಷ್ಟಿ ಮಾಡ್ತಾರಂತೆ. ಆ 4 ಸಿದ್ಧರು ಮೀನನಾಥ, ಗೋರಖನಾಥ, ಹಾಡಿಪ್ಪ, ಕಾನಪ್ಪ. ಈ 4 ಜನ ಸಿದ್ಧರು 4 ದಿಕ್ಕಲ್ಲಿ ತಪಸ್ ಮಾಡ್ತಾರಂತೆ. ಅದು ಹೀಗಿದೆ: ಹಾಡಿಪ್ಪ ಪೂರ್ವದಲ್ಲಿ, ಕಾನಪ್ಪ ದಕ್ಷಿಣದಲ್ಲಿ, ಗೋರಖ ಪಶ್ಚಿಮದಲ್ಲಿ, ಮೀನನಾಥ ಪೂರ್ವದಲ್ಲಿ. ಹೀಗೆ 4 ಜನ ತಪಸ್ ಮಾಡ್ತಾರೆ ಅಂತ ಉಲ್ಲೇಖ ಬರುತ್ತೆ. ಹಾಗಾಗಿ ಈತ ದಕ್ಷಿಣದಲ್ಲಿ ತಪಸ್ಸು ಮಾಡಿದ ಅರ್ಥ ದಕ್ಷಿಣದವನು. ಹಾಗಾಗಿ ಇಲ್ಲಿ ದಕ್ಷಿಣ ಅಂತ ತಪಸ್ಸನ್ನ ಅಲ್ಲಿಂದ ಬಂದು ಸಾಧನೆ ಮಾಡಿ ಬಂದವನು ಅನ್ನೋ ಉದಾಹರಣೆಯನ್ನ ಕೊಡ್ತಾ ತುಂಬಾ ವಿವರಣೆಯಿಂದ ಇರುವಂತ ಒಂದು ಸಂಶೋಧನಾ ಕೃತಿ ಅದು. ಕಾಣಪ್ಪ ಅಂತ ಹಾಗೆ ಹಲವಾರು ಸಿದ್ಧರ ಬಗ್ಗೆ ಯಾರ್ಯಾರು ಯಾವ ಮೂಲದಿಂದ ಬಂದವರು ಅಂತ ಹೇಳೋದಕ್ಕೆ ದೊಡ್ಡ ಸಂಶೋಧನಾ ಕೃತಿಯಲ್ಲಿ ತೀರಾ ಆಯ್ದ ವಿಷಯಗಳು ಮಾತ್ರ ಇಲ್ಲಿ ತಗೊಂಡಿದ್ದೀನಿ. ಹಾಗೆ ಮುಂದೆ ಅದು ಕತೆ ಮುಂದುವರಿಯುತ್ತೆ. ಅಲ್ಲಿ ಕಾರಣಾಂತರದಿಂದ ಶಾಪ ಕೊಡೋ ಹಾಗಾಗತ್ತೆ. ಆಗ ಗೋರಖನಾಥ ಮತ್ತೆ ಕಾಣಪ್ಪ ಇಬ್ರು ಅಲ್ಲಿ ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಅದ್ರ ಮತ್ತೆ ಅಲ್ಲಿಂದ ಮುಂದಕ್ಕೆ ಸಾಧನೆಯಲ್ಲಿ ಮತ್ತೆ ಯೋಗವನ್ನ ಪ್ರಚಾರ ಮಾಡೋದು ತೊಡಗುತ್ತಾರೆ ಅಂತ ಹೀಗೆ ಕತೆ ಮುಂದುವರಿಯುತ್ತಾ ಹೋಗುತ್ತೆ. ಹೀಗೆ ಇಂತಹ ಒಬ್ಬ ಕಾಣಪ್ಪ 4 ಸಿದ್ಧರಲ್ಲಿ ಆದ್ಯ ಮತ್ತೆ ಆದ್ಯ ಶಿವ ಪಾರ್ವತಿಯರು ಸೃಷ್ಟಿ ಮಾಡಿದಂತಹ ದೇವತೆಗಳು ಮತ್ತೆ 4 ಸಿದ್ಧರಲ್ಲಿ ಕಾಣಪ್ಪ ಕೂಡ ಒಬ್ಬ ಅಂತ ಅವನ ಪ್ರಾಮುಖ್ಯತೆಯನ್ನ ಈ ಕತೆ ನಮ್ಗೆ ಹೇಳುತ್ತೆ. ಮತ್ತೆ ದಕ್ಷಿಣದವನು ಅಂತ ಪ್ರೂವ್ ಮಾಡುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಶಿರ್ಡಿ ಸಾಯಿಬಾಬಾರ್ ಕೂಡ ಲೇಂಡಿ ಅಂತ ಒಂದು ಊರು ಶಿರ್ಡಿ ಹತ್ರ ಬರುತ್ತೆ. ಅಲ್ಲಿ ಗೋರಖರ ಇವನ ಕಾಣಪ್ಪನಿಗೆ ಸಂಬಂಧಪಟ್ಟಂತ ಒಂದು ಗುಡಿಯನ್ನ ನಿರ್ಮಿಸಲಾಗಿದೆ ಅಂತೆ. ಅಲ್ಲಿ ಶಿರ್ಡಿ ಸಾಯಿಬಾಬಾ ಅವರು ಆಗಾಗ ಅಲ್ಲಿ ಭೇಟಿ ಕೊಡ್ತಿರಂತೆ. ಅದನ್ನ ಸಮಾಧಿಗೆ, ಗದ್ದುಗೆಗೆ ಆಗಾಗ ಭೇಟಿ ಕೊಡ್ತಿರುತ್ತೆ ಶಿರ್ಡಿ ಸಾಯಿಬಾಬಾ. ಆ ಮಟ್ಟಿಗೆ ನಾಥ ಪಂಥದಲ್ಲಿ ಹಾಗೆ ವಜ್ರಾಯನದಲ್ಲಿ ತುಂಬಾ ಹೆಸರುವಾಸಿಯಾದದ್ದು ಕಾಣಪ್ಪ. ಈತ 8ರಿಂದ 9ನೇ ಶತಮಾನದ ಆಸುಪಾಸಲ್ಲಿ ಇದ್ದವನು ಅಂತ ಹೇಳ್ತಾರೆ. ಮತ್ತೆ ಈತ ಜಲಾಂಧರನಾಥನಿಂದ ಹೇವಜ್ರ ಮಂಡಲ ಸಾಧನೆಯನ್ನ ದೀಕ್ಷೆಯಾಗಿ ಪಡಿತಾರೆ. ಇಲ್ಲಿ ಹೇವಜ್ರ ತುಂಬಾ ಚೆನ್ನಾಗಿದೆ. ಹೇವಜ್ರ, ಹೇ ಅಂದರೆ ಕರುಣೆ, ಪುರುಷ, ವಜ್ರ ಅಂದ್ರೆ ಜ್ಞಾನ, ಪ್ರಕೃತಿ. ಫಿಲಾಸಫಿ ಎಷ್ಟು ಚೆನ್ನಾಗಿದೆ ನೋಡಿ. ಕರುಣೆ ಮತ್ತೆ ಜ್ಞಾನ, ಬರೀ ಜ್ಞಾನ ಸಂಪಾದನೆ ಮಾಡೋದು ಸಾಕಾಗಲ್ಲ, ಬರೀ ಕರುಣೆ ಇದ್ದು ಸಾಕಾಗಲ್ಲ. ಬರೀ ಜ್ಞಾನ ಅಂತ ನಾನು ಸಂಪಾದನೆ ಮಾಡಿದ್ದೀನಿ ಹೋಗಿ ನಾ ಕೊನೆಗೆ ಅಹಂಕಾರ ಬೆಳೆಸ್ಕೊತೀನಿ, ಕರುಣೆ ತೋರಿಸ್ತೀನಿ ಹೋಗಿ ವ್ಯಾಮೋಹಕ್ಕೆ ಸಿಕ್ಕಾಕೋತೀವಿ. ಹಾಗೆ ಕರುಣೆ ಮತ್ತೆ ಜ್ಞಾನವನ್ನ ಯೋಗದಿಂದ ಪಡೆದಾಗ ನಮಗಲ್ಲಿ ಆತ್ಮ ಸಾಕ್ಷಾತ್ಕಾರ. ಎರಡೂ ಬೇಕು. ಮನುಷ್ಯನಿಗೆ ಕರುಣೆಯೂ ಬೇಕು, ಜ್ಞಾನವೂ ಬೇಕು. ಎರಡನ್ನ ಪಡೆಯುವುದು. ಇಲ್ಲಿ ಕರುಣೆ ಪುರುಷನಾದರೆ, ಜ್ಞಾನ ಪ್ರಕೃತಿ. ಈ ಪುರುಷ ಮತ್ತೆ ಪ್ರಕೃತಿಯ ಮಿಲನವೇ ಸಾಕ್ಷಾತ್ಕಾರ. ಕರುಣೆ ಮತ್ತು ಜ್ಞಾನದ ಮಿಲನವೇ ಸಾಕ್ಷಾತ್ಕಾರ. ಅದು ಹೇಗೆ ಮಾಡುವುದು, ಕರುಣೆ ಮತ್ತೆ ಜ್ಞಾನವನ್ನ ಹೇಗೆ ಮಿಲನಗೊಳಿಸುವುದು ಅನ್ನುವುದೇ ಹೇ ವಜ್ರ ಪರಂಪರೆ. ನಂಗೆ ಮುಂದೆ ತದನಂತರ ವಜ್ರಯಾನ ಅಂತ ಮುಂದೆ ಹಲವಾರು ಬಗೆಯಲ್ಲಿ ನಡೀತಾ ಹೋಯ್ತು. ಲಕ್ಷ್ಮೀಂಕರ ಇದರಲ್ಲಿ ವಜ್ರಯಾನದ ಬಗ್ಗೆ ಹೇಳ್ತಾ ಇದ್ದೆ. ಮತ್ತೆ ಮತ್ತೆ ಅವಕಾಶ ಸಿಕ್ಕಿದಾಗ ವಜ್ರಯಾನ ಅಂದ್ರೆ ಏನು, ಈ ಮಿಥುನ ಯೋಗ ಅಂದ್ರೆ ಏನು, ಮತ್ತೊಂದು ಬೇರೆ ಬೇರೆ ಸಿದ್ಧರ ಬಗ್ಗೆ ಮಾತಾಡುವಾಗ ಮತ್ತಷ್ಟು ವಿವರಣೆಗೆ ಹೋಗೋಣ. ಹೀಗೆ ಹೇ ವಜ್ರ ಮಂಡಲ ಸಾಧನವನ್ನ ಆತ ಕಲಿತಾನೆ. ಈತನ ಕಾಣಪ್ಪನ ಕೃತಿಗಳು ಹಲವಾರಿದೆ. ಅದು ಈ ರೀತಿ ಇದೆ:
ಖಾನಪಾದ ಗೀತಿಕ, ಮಹಾಢುಂಡನ ಮೂಲ, ವಸಂತ ತಿಲಕ, ಅಸಂಬದ್ಧ ದೃಷ್ಟಿ, ವಜ್ರಗೀತಿ, ದೋಹಾಕೋಶ. ಯಾಕೆ ಬರೀ ಜ್ಞಾನ ಮಾತ್ರ ಸಾಕಾಗಲ್ಲ, ಯಾಕೆ ಬರೀ ಕರುಣೆ ಸಾಕಾಗಲ್ಲ, ಯಾಕೆ ಒಂದಕ್ಕೊಂದು ಪೂರಕವಾಗಿ ನಮಗೆ ನಮ್ಮ ನಾವು ಕಂಡ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ಅವನದೇ ಒಂದು ತತ್ವಪದ ಇದೆ. ಅದು ಈ ರೀತಿ ಇದೆ: ಜನ ತಾವು ಪರಮಾರ್ಥ ಪ್ರವೀಣರೆಂದು ಉಬ್ಬುಬ್ಬಿ ಕೊಚ್ಚಿಕೊಳ್ಳುತ್ತಾರೆ, ಆದರೆ ನಿರಂಜನ ಲೀನ ಕೋಟಿಗೊಬ್ಬ. ಆಗಮ ವೇದ ಪುರಾಣಗಳ ಮೇಲೆ ಪಂಡಿತರು ಹೆಮ್ಮೆ ಪಟ್ಟು ಬೀಗುತ್ತಾರೆ, ಆದರೆ ಬಲಿತ ತೆಂಗಿನಕಾಯಿಯ ಮೇಲೆ ಹೊರಹೊರಗೆ ಸುತ್ತುವ ದುಂಬಿಯಂತೆ ಇವರು ತಿರುಳನ್ನು ಕಾಣದೆ ಸಿಪ್ಪಿಗೆ ಅಂಟಿಕೊಂಡಿರುತ್ತಾರೆ. ಒಂದು ಶ್ಲೋಕ ಇತ್ತು, ನಂಗದ್ ಮರ್ತೋಯ್ತು. ಪಾಯಸದಲ್ಲಿರುವ ಸೋಟಿನಂತೆ ಅಂತೆ ಪಂಡಿತರು. ಅವ್ರೆಲ್ರಿಗೂ ಪಾಯಸವನ್ನ ಬಡಿಸ್ತಾರೆ, ಆದ್ರೆ ಸೌಟಿಗೆನೆ ಆ ಪಾಯಸದ ರುಚಿ ಗೊತ್ತಾಗಲ್ವಂತೆ. ಊರಿಗೆಲ್ಲ ಬಡಿಸ್ತಾರೆ, ಆದ್ರೆ ತಮ್ಗೆ ಗೊತ್ತಾಗಲ್ಲ. ಅಂದ್ರೆ ಪಂಡಿತರು ಆಗ ತಪ್ಪು ಅಂತಲ್ಲ, ಪಂಡಿತರಾಗ್ಬೇಕು, ಆದ್ರೆ ಆ ಪಾಂಡಿತ್ಯ ಗಳಿಸುವ ಸಮಯದಲ್ಲಿ ನನ್ಗೆ ಅಹಂಕಾರ ಬರಬಾರ್ದು, ಅಯ್ಯೋ ನನಗೆ ಎಲ್ಲ ಗೊತ್ತು ಅಂತ ಬರಬಾರ್ದು. ಕೊನೆಗದು ಶಾಸ್ತ್ರಗಳಿಂದ ಪಡೆದ ಮಾಹಿತಿ, ಅದು ಇನ್ನೊಬ್ಬರಿಂದ ತಿಳಿದ ಮಾಹಿತಿ ಹೊರತು ನಾನೇ ಒಳಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ. ಆತ್ಮವನ್ನ ನೋಡದೇನೆ ಆತ್ಮವನ್ನ ಸುಡಕ್ಕಾಗಲ್ಲ, ಅದು ನೆನ್ಸಕ್ಕಾಗಲ್ಲ ಅಂತ ಗಟ್ಟು ಹೊಡೆದ್ಬಿಟ್ಟು 5 ಶ್ಲೋಕ ಹೇಳಿದ ತಕ್ಷಣ ಆತ್ಮವನ್ನ ಕಂಡಿದ್ದೇನೆ ಅಂತ ಹೇಳೋದಕ್ಕಾಗಲ್ಲ. ಅದು ಆತ್ಮವನ್ನ ಕಂಡಾಗ ಮಾತ್ರ ಅದು ಆತ್ಮ ಸಾಕ್ಷಾತ್ಕಾರ ಹೊರತು ಬರೀ ಆತ್ಮದ ಬಗ್ಗೆ ಮಾತನಾಡುವುದರಿಂದ ಆತ ಜ್ಞಾನಿ ಆಗುವುದಿಲ್ಲ, ಆತ ಪಂಡಿತನಾಗಕ್ಕೆ ಸಾಧ್ಯ. ಹಾಗಾಗಿ ಪಂಡಿತನಾದ್ರಿಂದ ಅದು ಇನ್ನೊಬ್ಬರು ಕಂಡುಕೊಂಡು ಹೇಳಿದ ಮಾಹಿತಿ ಆದ್ರಿಂದ, ತಾನೇ ದುಡಿದ ಜ್ಞಾನವಾಗದೆ ಇಲ್ಲದೆ ಇರುವುದರಿಂದ ಆತ ಪಂಡಿತನಷ್ಟು ಹೊರತು ಜ್ಞಾನಿ ಅಲ್ಲ. ಜ್ಞಾನಿಯಾದವನಿಗೆ ಅಹಂಕಾರ ಇಲ್ಲ, ಮೇಲೆ ಪಂಡಿತನಿಗೆ ಯಾಕಿರ್ಬೇಕು ಅಹಂಕಾರ? ಅಹಂಕಾರ ಯಾರಿಗೂ ಇರಬಾರ್ದು. ಹಾಗಾಗಿ ನಾನು ಶಾಸ್ತ್ರಗಳಿಂದ, ಗುರುವಿನ ಮಾತಿನಿಂದ ಮಾಹಿತಿಯನ್ನು ಪಡೆದಿದ್ದೇನೆ ಹೊರತು ನನ್ನದಲ್ಲ ಎನ್ನುವ ಅರಿವಿದ್ದಾಗ ಎಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರು ನಾ ಮತ್ತಷ್ಟು ಹಂಬಲ್ ಆಗ್ತಾ ಹೋಗ್ತೀನಿ ಹೊರತು ಈಗೋಯಿಸ್ಟಿಕ್ ಆಗ್ತಾ ಹೋಗಲ್ಲ. ಯಾರು ಈಗೋಯಿಸ್ಟಿಕ್ ಆಗ್ತಾ ಹೋಗ್ತಾರೆ ಅವರಿಗೆ ಪಾಠ ಹೇಳ್ತಾ ಇದ್ದೇನೆ. ಬರೀ ತೆಂಗಿನಕಾಯಿ ಸುತ್ತ ದುಂಬಿದ ಸುತ್ತಕೊಂಡಿರೋ ಪ್ರಯೋಜನ ಇಲ್ಲ. ತೆಂಗಿನಕಾಯಿನ ಒಡೆದು ನಾವು ಅದರ ರುಚಿಯನ್ನ ಪಡಿಬೇಕು, ಅದರ ತಿರುಳನ್ನ ಪಡಿಬೇಕು ಹೊರತು ಬರೀ ತೆಂಗಿನಕಾಯಿ ಸುಮ್ಮನೆ ಸುತ್ತಕೊಂಡಿದ್ರೆ ಪ್ರಯೋಜನಕ್ಕಿಲ್ಲ. ಹಾಗೆ ಎಲ್ಲ ಶಾಸ್ತ್ರಗಳು ಅಷ್ಟೇ, ಅದು ಬಲಿತ ತೆಂಗಿನಕಾಯಿ. ಯಾಕಂದ್ರೆ ಅಷ್ಟು ಪ್ರಬುದ್ಧವಾದಂತಹ, ಅಷ್ಟು ಮಹತ್ತರವಾದಂತಹ ಜ್ಞಾನ ಸತ್ಯರಲ್ಲಿ ಅಡಗಿದೆ. ಅದು ನಾವು ಪುಸ್ತಕದಿಂದ, ಶ್ಲೋಕಗಳಿಂದ ಅರ್ಥವನ್ನ ತಿಳಿದು ಅನುಸಂಧಾನ ಮಾಡಿ ಅದು ಏನ್ ಹೇಳುತ್ತೆ ನಮ್ಮಲ್ಲೇ ದರ್ಶನ ಮಾಡಿಕೊಂಡಾಗ ಮಾತ್ರ ನಾವು ತೆಂಗಿನಕಾಯಿ ಒಡೆದು ತಿರುಳನ್ನ ತಗೊಂಡು ನಾವು ಬಳಸಾಗತ್ತೆ. ಇಲ್ಲ ಅಂದ್ರೆ ಪ್ರಯೋಜನಕ್ಕಿಲ್ಲ. ಹಾಗೆ ಬರೀ ಅಹಂಕಾರ ಪಡಬಾರ್ದು. ನನ್ಗೇನೋ ಗೊತ್ತಿದೆ, ನಾನು ಭಗವದ್ಗೀತೆ ಗಟ್ಟೊಡ್ಬಿಟ್ಟಿದ್ದೀನಿ, ನಾನು ಕುರಾನ್ ಗಟ್ಟೊಡ್ದಿದ್ದೀನಿ, ಇದನ್ನ ಕೈಸಿ ನಮಾಜ್ ಮಾಡ್ಬಿಡ್ತೀನಿ ಅಂತ ಅಹಂಕಾರ ಬೆಳೆಸ್ಕೋಬಾರ್ದು. ಅದು ನಮ್ಮನ್ನ ಮತ್ತಷ್ಟು ಹಂಬಲ್ ಮಾಡ್ತಾ ಹೋಗ್ಬೇಕು. ಇಲ್ಲದಿದ್ದರೆ ನಮ್ಗೆ ಅಹಂಕಾರ ಹೆಚ್ಚುತ್ತೆ ಅಂತ ಇಲ್ಲಿ ಅವನು ಎಚ್ಚರಿಕೆ ಕೊಡ್ತದೆ. ಹಾಗಾಗಿ ಇಲ್ಲಿ ಬರೀ ಜ್ಞಾನ ಸಾಕಾಗಲ್ಲ, ಕರುಣೆ ಕೂಡ ಬೇಕು. ಈ ಜ್ಞಾನ ಮತ್ತೆ ಕರುಣೆ ಯಾಕದು ಒಂದಕ್ಕೊಂದು ಪೂರಕ, ಮತ್ತೆ ಮುಂದೆ ಬೇರೆ ಬೇರೆ ಸಂಚಿಕೆಗಳನ್ನ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಒಂದ್ ರೀತಿಯ ತತ್ವಪದವಾದರೆ, ಮತ್ತೊಂದು ರಹಸ್ಯ ಗೀತ ಅಂತ ಇರುತ್ತೆ. ಅದರಲ್ಲಿ ಆತನ ಮಾರ್ಗವೇನಿದೆ, ಯಾವ ರೀತಿ ಅವನ ಮಾರ್ಗವಿದೆ, ಅದರ ಬಗ್ಗೆ ಅವರು ಕುರುಹು ಕೊಡ್ತಾ ಹೋಗ್ತಾರೆ ಆ ತತ್ವಪದದಲ್ಲಿ. ಅಂತಹ ಒಂದು ತತ್ವಪದ ಈ ರೀತಿ ಇದೆ: ನಾಡೀ ಶಕ್ತಿಯನ್ನು ಮಂಚದಲ್ಲಿ ಬಿಗಿಯಾಗಿ ಹಿಡಿದಿಡು, ಆನಹದದ ಡಮರು ವೀರನಾದದಲ್ಲಿ ಮೊಳಗುತ್ತಿದೆ. ಖಾಂಡ ಕಪಾಲಿ ಜೋಗಿಯೇ ಆಚಾರವನ್ನು ಹೊಗು, ದೇಹನಗರದಲ್ಲಿ ಏಕಾಕಾರದಲ್ಲಿ ವಿಹರಿಸು. ಆಲಿ ಎಂಬ ಕಾಳಿ ಚರಣಗಳಲ್ಲಿ ಗಂಟೆ, ನೂಪುರಗಳು, ರವಿಶಶಿ ಕುಂಡಲಗಳನ್ನೇ ಆಭರಣಗಳಾಗಿ ಮಾಡಿ ಧರಿಸಿದ್ದಾಳೆ. ರಾಗದ್ವೇಷ ಮೋಹಕ್ಕೆ ಬಿತ್ತು ಮಣ್ಣು, ಪರಮ ಮೋಕ್ಷವೆಂಬ ಮುಕ್ತಾಹಾರವನ್ನು ತೊಟ್ಟಿಹಳು. ಮನೆಯಲ್ಲಿ ಹೊಡೆಯುವರು ಅತ್ತೆ ನಾದಿನಿ, ತಾಯ ಕೊಂದು ಕಾಣನಾಗಿಪ ಕಪಾಲಿ. ಇಡೀ ತತ್ವಪದವೇ ಎಷ್ಟು ವಿಲಕ್ಷಣವಾಗಿದೆ. ತಾಯಿನ ಕೊಲ್ಲದಂತೆ, ಮಂಚ ಅಂತೆ, ಕೇಳೋದಕ್ಕೊಂಥರ ವಿಲಕ್ಷಣವಾದಂತಹ ತತ್ವಪದ ಅನ್ನಿಸ್ಬಿಡುತ್ತೆ. ಏನಪ್ಪ ಮಂಚವೋ, ಇದು ತಾಂತ್ರಿಕ್ ಸೆಕ್ಸ್ ಇರಬೇಕು, ನಾವಲ್ಲಿ ಮಂಚದ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಸಹಜ ನಾವು ಯೋಚನೆ ಮಾಡೋದು. ತಾಂತ್ರಿಕ್ ಸೆಕ್ಸ್ ಅಂದ್ರೆ ಬರೀ ಸಂಭೋಗದಲ್ಲೇ ನಾವು ಸಮಾಧಿಯನ್ನು ಕಂಡ್ಬಿಡ್ತೀವಿ ಅಂತ. ಅದು ಹಾಗಲ್ಲ, ತುಂಬಾ ಅದನ್ನು ಯೋಗ ಇದೆ. ಅದು ಮುಂದೆ ನೋಡೋಣ. ಈಗ ಇದರ ಯೋಗಾರ್ಥವನ್ನ ಮೊದಲು ನೋಡೋಣ. ಇಲ್ಲಿ ಮಂಚ ಅನ್ನೋದು ಇದೆಯಲ್ಲ, ತುಂಬಾ ವಿಶೇಷವಾದ ಪದ. ಮೀರಾಬಾಯಿ ಸಂಚಿಕೆಯಲ್ಲಿ ನಾವು 3 ರೀತಿಯ ಧ್ಯಾನ ಅಂತ ನೋಡಿದ್ವಿ. ಒಂದು ಸ್ಥೂಲ ಧ್ಯಾನ, ಜ್ಯೋತಿ ಧ್ಯಾನ, ಮತ್ತೆ ಸೂಕ್ಷ್ಮ ಧ್ಯಾನ ಅಂತ. ಈ ಸ್ಥೂಲ ಧ್ಯಾನ ಅಂದ್ರೆ ಮಾನಸಿಕ ಪೂಜೆ. ಈ ಮಾನಸಿಕ ಪೂಜೆ ಯಾವ ರೀತಿ ಅಂತ ಗೇರಂಡ ಸಂಹಿತ ತುಂಬಾ ಸೊಗಸಾಗಿ ವಿವರಣೆ ಕೊಡುತ್ತೆ. ಅದು ಹೀಗಿದೆ: ತನ್ನ ಹೃದಯದಲ್ಲಿ ಅಮೃತೋಪಮವಾದ ಸಾಗರವನ್ನು ಧ್ಯಾನಿಸಬೇಕು, ಅದರ ಮಧ್ಯೆ ರತ್ನ ದ್ವೀಪವನ್ನು ಧ್ಯಾನಿಸಬೇಕು, ಅಲ್ಲಿ ಬಗೆ ಬಗೆಯ ಹೂಗಳು, ಪರಿಮಳಗಳನ್ನು ಕಲ್ಪಿಸಿಕೊಳ್ಳಬೇಕು. ದ್ವೀಪದ ಮಧ್ಯೆ ಮನೋಹರವಾದ ಕಲ್ಪ ವೃಕ್ಷವನ್ನು ಸ್ಮರಿಸಬೇಕು. ಈ ಕಲ್ಪವೃಕ್ಷದಲ್ಲಿ ದುಂಬಿಗಳು, ಕೋಗಿಲೆಗಳು ಶಬ್ದ ಮಾಡುತ್ತಿರುವಂತೆ ಕಲ್ಪಿಸಿಕೊಂಡು ಅಲ್ಲಿ ಸ್ಥಿರನಾಗಿ ಮಾಣಿಕ್ಯ ಮಂಟಪವನ್ನು ಧ್ಯಾನಿಸಬೇಕು. ಆ ಮಂಟಪದ ಮಧ್ಯದಲ್ಲಿ ಮನೋಹರವಾದ ಮಂಚವನ್ನು ಯೋಗಿಯು ಸ್ಮರಿಸಬೇಕು. ಅದರಲ್ಲಿ ಗುರುವಿನ ಉಪದೇಶದಂತೆ ಇಷ್ಟ ದೇವತೆಯನ್ನು ಧ್ಯಾನಿಸಬೇಕು. ಯಾವ ದೇವತೆಯ ಎಂತಹ ರೂಪ, ಆಭರಣ, ವಾಹನವಿದೆಯೋ
ಅಂತಹ ಆಕಾರವನ್ನು ನಿತ್ಯವೂ ಧ್ಯಾನಿಸಬೇಕು. ಇದರಲ್ಲಿ ಮಾನಸ ಪೂಜೆ ಹೇಗಿರ್ಬೇಕು ಅಂತ ಹೇಳ್ತಾ ಇದಾರೆ. ಮನಸ್ಸಲ್ಲಿ ನಾವು ಮಂಟಪ ಮಾಡ್ಕೋಬೇಕು, ರತ್ನ ದ್ವೀಪ ಮಾಡ್ಕೋಬೇಕು, ಎಲ್ಲ ಫಳಫಳ ಅಂತ ಹೊಳಿತಿರೋಂಥದ್ದು ಹೂವು, ಅದು ಪರಿಮಳ ಬರ್ತಾ ಇದೆ, ಈ ಕಡೆ ಕೋಗಿಲೆ ಹಾಡ್ತಾ, ಈ ರೀತಿ ಎಲ್ಲ ಮನಸ್ಸಲ್ಲಿ ನಾವು ಕಲ್ಪಿಸಿಕೊಳ್ತಾ ಹೋಗ್ಬೇಕು. ಅಲ್ಲಿ ಪರ್ಯಂಕ ಅಂತ ಪದ ಬಳಸ್ತಾರೆ ಗೆರೆಳ ಸಂಹಿತೆಯಲ್ಲಿ. ಪರ್ಯಂಕ ಅಂದ್ರೆ ಮಂಚ ಅಂತ, ಅಂತಹ ಒಂದು ಮಂಚವನ್ನ ನಾವು ಕಲ್ಪಿಸ್ಕೋಬೇಕು ಅಂತ ಹೇಳ್ತಾ, ಇಲ್ಲಿ ಇಷ್ಟ ದೇವತೆಯನ್ನ ಕೂರಿಸ್ಬೇಕು, ಇಷ್ಟ ದೇವತೆ ಕೈಯಲ್ಲಿ ಇಂಥದ್ದಿದೆ ಅಂತದಿದೆ ಅಂತ ಕಲ್ಪಿಸ್ಕೊಳ್ಬೇಕು ಅಂತ ಇಲ್ಲಿ ಗಿರಂಡ ಸಮೇತ ನಮಗೆ ಮಾನಸ ಪೂಜೆಯನ್ನು ಹೇಳ್ಕೊಡ್ತಿದೆ. ಅಲ್ಲೂ ಮತ್ತೆ ಮಂಚ ಅನ್ನೋ ಪದ ಇದೆ. ಇಲ್ಲಿ ಇವನು ಕಾಣಪ್ಪ ಹೇಳ್ತಾ ಇದ್ದಾನೆ, ಆಕೆ ಈ ರೀತಿ ನೂಪುರಗಳಿದೆ, ಈ ರೀತಿ ರವಿಶಶಿ ಎನ್ನುವ ಕುಂಡಲಗಳಿದೆ ಅಂತ ವಿವರಣೆ ಕೊಡ್ತಾ ಅವನು ಆಲಿಯ ಎಂಬ ಕಾಳಿಯನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಆತ ನಾಡಿಯನ್ನ ಬಿಗಿ ಹಿಡಿದು ಮಂಚದಲ್ಲಿ ಅಂದ್ರೆ ಅವನು ಮಾನಸ ಪೂಜೆಯಲ್ಲಿ ತೊಡಗಿದ್ದಾನೆ. ಅಲ್ಲಿ ಇಷ್ಟ ದೇವತೆಯಾದ ಆಲಿ ಎಂಬ ಕಾಳಿಯನ್ನ ಕೂರಿಸಿದ್ದಾನೆ. ಆಕೆ ಈ ರೀತಿಯೆಲ್ಲ ಆಭರಣ ತೊಟ್ಕೊಂಡಿದ್ದಾಳೆ ಅಂತ ಇಲ್ಲಿ ಮಾನಸ ಪೂಜೆಯನ್ನ ಹೇಳ್ತಾ ಇದ್ದಾನೆ. ಮಣಿಮಂದರದಲ್ಲಿರುವ ಶ್ರೀ ಚಕ್ರಾಕಾರದ ವೇದಿಕೆಯನ್ನು ವಂದಿಸುವೆನು. ಕಂಬಗಳಿಗೆ ಚಿನ್ನದ ದ್ವಾರಗಳನ್ನು ಕಟ್ಟಿದೆ, ಚಿನ್ನ ಕಾಂತಿಯ ಛಾವಣಿ ಇದೆ, ಅಲ್ಲಿ ದೀಪಗಳ ಸಾಲು ಬೆಳಗುತ್ತಿವೆ. ಇಲ್ಲೂ ಕೂಡ ಶಂಕರಾಚಾರ್ಯರು ತ್ರಿಪುರ ಸುಂದರಿಯನ್ನ ಮಾನಸ ಪೂಜೆ ಮಾಡುವಾಗ ಅಲ್ಲೂ ಮತ್ತೆ ಈ ರೀತಿ ಕಲ್ಪಿಸ್ಕೊತಾ ಇದ್ದಾರೆ. ಅಲ್ಲೂ ಮತ್ತೆ ರತ್ನ ಖಚಿತವಾದದ್ದು, ರತ್ನಗಳಿದೆ, ದ್ವೀಪ ಇದೆ ಅಂತ ಹಲವಾರು ತುಂಬಾ ಸುದೀರ್ಘವಾದ ವಿವರಣೆ ಅದು ಮಾನಸ ಪೂಜಾ ಸ್ತೋತ್ರದಲ್ಲಿ. ನಾ ಬರೀ ಒಂದನ್ನು ಮಾತ್ರ ಶ್ಲೋಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ತುಂಬಾ ಸವಿಸ್ತಾರವಾಗಿದೆ. ಅಲ್ಲಿ ಯಾವ ರೀತಿ ದ್ವೀಪ ಇರುತ್ತೆ, ಅದು ಸಮುದ್ರ ಯಾವ ರೀತಿ ಇರುತ್ತೆ, ಅಲ್ಲಿ ಎಂತೆಂತಹ ಮರಗಳಿದೆ, ಯಾವ ರೀತಿ ಪರಿಮಳಗಳಿದೆ, ಆಕೆ ಹೇಗೆ ಅವನು ಆ ತ್ರಿಪುರ ಸುಂದರಿನ ಆಹ್ವಾನ ಮಾಡೋದು, ಆಕೆ ಹೇಗೆ ನಡೆದು ಬರ್ತಾರೆ, ಆಕೆ ಹೇಗೆ ಸ್ನಾನಕ್ಕೆ ಯಾವ ರೀತಿ ಈತ ಒಬ್ಬ ಭಕ್ತನಾದವನು ಹೇಗೆ ಸಜ್ಜುಗೊಳಿಸ್ಬೇಕು, ಆಕೆ ಯಾವ ರೀತಿ ಆಭರಣಗಳನ್ನ ಅರ್ಪಿಸ್ಬೇಕು, ಯಾವ ರೀತಿ ಪುಷ್ಪಗಳನ್ನ ಅರ್ಪಿಸ್ಬೇಕು ಅಂತ ತುಂಬಾ ಸೊಗಸಾಗಿ ವಿವರಣೆ ಇದೆ ತ್ರಿಪುರ ಸುಂದರಿ ಮಾನಸ ಸ್ತೋತ್ರ ಪೂಜೆಯಲ್ಲಿ. ತುಂಬಾ ಅದ್ಭುತವಾದದ್ದು. ಅದರಲ್ಲಿ ಈ ರೀತಿ ವಿವರಣೆ ಕೊಡ್ತಾ ಇದ್ದಾರೆ. ಹಾಗೆ ಮುಂದೆ, ಹೇ ಭಗವತಿ, ಬ್ರಹ್ಮ ವಿಷ್ಣು ರುದ್ರ ಈಶ್ವರನೆಂಬ ಈ ನಾಲ್ವರು ನಿನ್ನ ಸೇವಕರಾಗಿದ್ದು ನಿನ್ನ ಮಂಚದ ಕಾಲುಗಳ ರೂಪವನ್ನು ತಾಳಿ ನಿನ್ನನ್ನು ಹೊತ್ತಿರುತ್ತಾರೆ. ಸೌಂದರ್ಯ ಲಹರಿಯಲ್ಲೂ ಕೂಡ ಶಂಕರಾಚಾರ್ಯಲ್ಲಿ ಮಂಚ ಅಂತ ಹೇಳ್ತಿದ್ದಾರೆ, ಅಲ್ಲಿ ಕೂರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಅದಕ್ಕೆ 4 ಕಾಲುಗಳು, ಹೀಗೆ ಬ್ರಹ್ಮ ರುದ್ರ ಅಂತ 4 ದೇವರನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮಂಚ ಅನ್ನೋದೊಂದು ಪೀಠವಾಯ್ತು, ಅದೊಂದು ಕೂರಿಸುವಂತಹ ಒಂದು ಜಾಗವಾಯ್ತು. ಮನಸ್ಸಲ್ಲಿ ಆಕೆನ ಸ್ಥಿರಗೊಳಿಸಬೇಕು. ಇದಕ್ಕಿಲ್ಲಿ ಮಂಚ ಅಂತ, ಒಳಗೆ ಯೋಗದಲ್ಲಿ ನಾವು ನೋಡುವಾಗ ಇದು ಮಂಚ ಆಯ್ತು, ಅಲ್ಲಿ ಇಷ್ಟ ದೇವತೆಯನ್ನ ಕೂರ್ಸೋದಾಯ್ತು. ಇದು ಈ ರೀತಿ ಆಯ್ತು. ರವಿಶಶಿ ಕುಂಡಲಗಳನ್ನೇ ಆಭರಣಗಳಾಗಿ ಮಾಡಿ ಧರಿಸಿದ್ದಾಳೆ. ಆಲಿ ಎಂಬ ಕಾಳಿ ಚರಣಗಳಲ್ಲಿ ಗಂಟೆ, ನೂಪುರಗಳು ರವಿಶಶಿ ಕುಂಡಲಗಳನ್ನೇ ಆಭರಣಗಳಾಗಿ ಮಾಡಿ ಧರಿಸಿದ್ದಾಳೆ. ಸದ್ಯಕ್ಕೀಗ ರವಿಶಶಿಯನ್ನು ಕುಂಡಲಗಳನ್ನ ಧರಿಸಿರೋದ್ರ ಬಗ್ಗೆ ಮಾತಾಡೋಣ. ಮಿಕ್ಕಿದ ಆಭರಣಗಳ ಬಗ್ಗೆನೂ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಇಲ್ಲಿ ಯಾಕೆ ರವಿಶಶಿ ಮಾತ್ರ ತಗೋತೀವಿ, ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ರವಿಶಶಿ ಕುಂಡಲ ಅಂತ ಯಾಕೆ ರವಿಶಶಿನೇ ಆಗ್ಬೇಕು? ರವಿ ಅಂದ್ರೆ ಸೂರ್ಯ, ಶಶಿ ಅಂದ್ರೆ ಚಂದ್ರ. ನಮ್ಮಲ್ಲಿ ಸೂರ್ಯ ನಾಡಿ ಇದೆ, ಚಂದ್ರ ನಾಡಿ ಇದೆ. ಅದನ್ನ ಪಿಂಗಳ ಮತ್ತೆ ಇಡ ಅಂತ ಕರಿತೀವಿ. ಈ ನಾಡಿಯನ್ನ ಬಿಗಿ ಹಿಡಿದು ಅಂತ ಇಲ್ಲಿ ಮೊದಲೇ ಹೇಳಿದ, ನಾಡಿಯನ್ನ ಮಂಚದಲ್ಲಿ ಬಿಗಿ ಹಿಡಿದು ಅಂತ ಹೇಳ್ತಿರೋದ್ರಿಂದ ಅದಕ್ಕೆ ಇಲ್ಲಿ ರವಿಶಶಿ ಕುಂಡಲ, ಅವನು ಸೂರ್ಯನಾಡಿಯನ್ನ ಚಂದ್ರನಾಡಿಯನ್ನ ಅಂತ ಹೇಳ್ತಾ, ಮತ್ತೊಂದು ಸೂರ್ಯ ಮತ್ತೆ ಚಂದ್ರ ಅಂತೇಳಿ ಮತ್ತೊಂದಿದೆ, ಅದು ಮೂಲಾಧಾರ ಸೂರ್ಯವಾದರೆ ಸಹಸ್ರಾರ ಚಂದ್ರ. ಅದಕ್ಕೆ ಶಿವನ ತಲೆಯ ಮೇಲೆ ಚಂದ್ರ ಇರೋದು, ಗಂಗೆ ಇರೋದು. ನಮ್ಗೆ ಇಲ್ಲಿಂದ ಅಮೃತ ಸೋರ್ತಿದೆ, ಸೋರುತ್ತಿಗೋದು ಮನೆಯ ಮಾಳಿಗೆ, ಅಜ್ಞಾನದಿಂದ ಕಾಲಕತ್ತಲೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತ ಶರೀಫಜ್ಜ ಹೇಳ್ದಂಗೆ ಇಲ್ಲಿಂದ ಅಮೃತ ಸೋರ್ತಾ ಇದೆ. ಹಾಗಾಗಿ ಇಲ್ಲಿ ಶಿವನ ತಲೆಯಿಂದ ಗಂಗೆ ಇದೆ, ಮತ್ತೆ ಚಂದ್ರ ಇದೆ. ಚಂದ್ರ ಯಾಕೆ ಅಂದ್ರೆ ಇದು ಸಹಸ್ರಾರ ಅಂತ ಅರ್ಥ. ಇದು ಶಿವನ ಕಲ್ಪನೆಯಲ್ಲಿ ಈ ರೀತಿ ಬರುತ್ತೆ. ಹಾಗೆ ಇಲ್ಲಿ ಮೂಲಾಧಾರದಲ್ಲಿ ಸೂರ್ಯನಾದರೆ ಸಹಸ್ರಾರ ಚಂದ್ರ. ಸೊ ಸೂರ್ಯ ಯಾಕೆ ಅಲ್ಲಿ ಅವನು ಒಳಗಡೆ ಬೆಳಕು ಅಂತ ಸಹಸ್ರಾರ ಬೆಳಕಿದೆ ಅಂತ ಹೇಳುವಾಗ, ಬೆಳಕು ಸೂರ್ಯ ತಾನೇ ಕೊಡೋದು, ಇಲ್ಲಿ ಯಾಕೆ ಸೂರ್ಯನ್ ಕೊಟ್ಟಿಲ್ಲ ಚಂದ್ರನ ಕೊಟ್ಟರು ಅಂತ ನಾವು ಕೇಳಬಹುದು. ಇದಕ್ಕೂ ಅದ್ಭುತವಾದ ಫಿಲಾಸಫಿ ಇದೆ. ಮೂಲಾಧಾರ ಅಂತ ಬಂದಾಗ ರೋಟಿ ಕಪಡ ಮಕಾನ್ ಅಂತ ಏನ್ ಹೇಳ್ತಾರೆ, ನಮ್ಗೆ ಅದೇ ಚಿಂತೆ, ಬರೀ ತಿನ್ನೋದು, ಸಂಪತ್ ಮಾಡು, ಮಲ್ಕೋ ಆರಾಮಾಗಿ, ಊಮಾಹೆ ಅಂತೀವಲ್ಲ ಆ ರೀತಿ ಅದರಲ್ಲೇ ಬದುಕುವಂತ ಪರಿಸ್ಥಿತಿಲಿ, ಸಂಭೋಗದಲ್ಲಿ ಬದುಕೋದು, ಬರೀ ಒಂದು ವಿಷಯಗಳನ್ನ, ಆಹಾರವನ್ನ, ಸಂಪತ್ತನ್ನ, ಹೀಗೆ ಮದಮಾತ್ಸರಗಳಲ್ಲೇ ಬದುಕುವಂಥದ್ದೆಲ್ಲವೂ ಇರೋದ್ರಿಂದ ಅದು ಮೂಲಾಧಾರದ ಹಂತದಲ್ಲಿ, ಅಂದ್ರೆ ಒಂದು ಆನಿಮಲ್ ಇನ್ಸ್ಟಿಂಕ್ಟ್ ಅಲ್ಲಿ ನಾವು ಬದುಕೋದ್ರಿಂದ, ಪಶುವರ್ತನೆಯಲ್ಲಿ ನಾವು ಬದುಕೋದ್ರಿಂದ ನಾವು ಮೂಲಾಧಾರದಲ್ಲಿ ಇರ್ತೀವಿ. ಸೂರ್ಯ ಅಂದ್ರೆ ಇಲ್ಲಿ ತಾಪ ಅಂತ, ನಮಗೆ 3 ತಾಪಗಳಿದೆ. ಆದಿಭೌತಿಕ ಅಂದರೆ ಪ್ರಾಕೃತಿಕ ಅವಘಡಗಳು, ಉದಾಹರಣೆ ಭೂಕಂಪ, ಪ್ರವಾಹ, ಬರ, ಕ್ಷಾಮ. ಆದಿದೈವಿಕ ಕರ್ಮ ಫಲಗಳು, ಆಧ್ಯಾತ್ಮಿಕ ಆಂತರಿಕ ಅಂದ್ರೆ
ರೋಗಗಳು. ಮನುಷ್ಯನಿಗೆ ಈ ರೀತಿ ತಾಪತ್ರಯಗಳಿದೆ, 3 ರೀತಿಯ ತಾಪಗಳಿದೆ ಅಂತ. ಅವು ನಮ್ಮನ್ನ ಸುಡ್ತಾ ಹೋಗ್ತಿರುತ್ತೆ. ಹಾಗಾಗಿ ನಾವು ಎಷ್ಟು ಮೂಲಾಧಾರದಲ್ಲೇ ಜೀವನ ಮಾಡ್ತೀವಿ, ಅನ್‌ಟ್ಯಾಪ್ಡ್ ಮೂಲಾಧಾರ, ನಾನು ಹೇಳ್ತೇನೆ ಜಾಗೃತಿಗೊಳಿಸದ ಮೂಲಾಧಾರ, ನಾವು ಅಲ್ಲೇ ಹೆಚ್ಚು ಬದುಕುವುದರಿಂದ ನಾವು ತಾಪತ್ರಯಗಳು ತೊಡಗಿದ್ದೀವಿ. ಈ ತಾಪ ಎಲ್ಲಿಂದ ಬರುತ್ತೆ? ಸೂರ್ಯನಿಂದ ಬರುತ್ತೆ. ಹಾಗಾಗಿ ಮೂಲಾಧಾರವನ್ನ ಸೂರ್ಯ ಅಂತ ಕರೆದ್ರು. ಮತ್ತೆ ಅದನ್ನ ಟ್ಯಾಪ್ ಮಾಡಿ ಮೂಲಾಧಾರವನ್ನು ಜಾಗೃತಿಗೊಳಿಸಿದಾಗ ಮತ್ತಷ್ಟು ನಮ್ಮ ಶಕ್ತಿ ಸಂಚಲನವಾಗುತ್ತೆ. ಹಾಗಾಗಿ ಅದನ್ನು ಸೂರ್ಯ ಅಂತ ಕರೆದ್ರು. 2 ಕಾರಣಕ್ಕೆ. ಹಾಗಾಗಿ ತಾಪತ್ರಯಗಳು ನಮಗೆ ಮೂಲಾಧಾರದಲ್ಲೇ ಬದುಕೋದ್ರಿಂದ ಅದನ್ನ ಜಾಗೃತಿಗೊಳಿಸದೆ ಸುಪ್ತದಲ್ಲೇ ಇದ್ದು ನಾವು ಬರೀ ಮಾಮೂಲಿ ಜೀವನವನ್ನೇ ಬದುಕಿ ಸಂಸಾರದಲ್ಲೇ ತೊಡಗಿಕೊಂಡು ಅದನ್ನೇ ಸತ್ಯವೆಂದು ತಿಳಿದು ಅದರಲ್ಲೇ ಮುಳುಗಿ ಹೋಗಿರುವಾಗ ಸುಖ ದುಃಖಗಳನ್ನ ನಾವು ಬದುಕ್ತಾ ಇರ್ತೀವಿ. ಹಾಗೆ ಮತ್ತೆ ಮತ್ತೆ ಹುಟ್ಟು ಬರ್ತಿರ್ತೀವಿ. ಹಾಗೆ ಇದು ಮೂಲಾಧಾರದಲ್ಲಿ ನಮ್ಮ ಜೀವನವಾಗಿರುವುದರಿಂದ ಅದು ತಾಪವನ್ನ ನೀಡುತ್ತಿರುತ್ತೆ. ತಾಪ ಸೂರ್ಯ ನೀಡೋದ್ರಿಂದ ಅಲ್ಲಿ ಸೂರ್ಯ, ಮೂಲಾಧಾರ ಸೂರ್ಯ ಅನ್ನೋ ಅರ್ಥ. ಯಾವಾಗ ನಾವು ನಮ್ಮ ಜೀವನ ತಾಪತ್ರಯಗಳನ್ನ ಮೀರ್ತಾ ಹೋಗ್ತೀವಿ, ಕೊನೆಗೆ ನಾವಿಲ್ಲಿ ಭಗವಂತನಲ್ಲಿ, ಸತ್ಯದಲ್ಲಿ, ನಿಬ್ಬಾನದಲ್ಲಿ, ಕೈವಲ್ಯದಲ್ಲಿ ನೆಲೆಗೊಳ್ತೀವಿ. ಕೊನೆಗೆಲ್ಲವೂ ಶಾಂತವಾಗ್ಬಿಡುತ್ತೆ. ನಮಗೆ ಸುಖ ದುಃಖಗಳನ್ನ ಮೀರಿರ್ತೀವಿ, ಕಷ್ಟ ನೋವು ನಲಿವು ಎಲ್ಲದನ್ನೂ ನಾವು ಮೀರಿರ್ತೀವಿ. ನಾಳೆ ನಿನ್ನೆ ಬಗ್ಗೆ ಚಿಂತೆ ಮೀರಿರ್ತೀವಿ. ನಮ್ಮ ಕರ್ಮ ಫಲಗಳಿಂದ ಅದನ್ನ ಅನುಭವಿಸಿ ಕೆಲವೊಂದನ್ನ ಸುಟ್ಟು ಯಾವ ರೀತಿ ಕರ್ಮ ಫಲಗಳು ಉಳಿಸಿಕೊಳ್ಳದೆ ನಾವು ನಿಶ್ಚಿಂತರಾಗಿರ್ತೀವಿ. ಹಾಗಾಗಿ ಚಂದ್ರ ಅಂದ್ರೆ ತಂಪಾಗಿರ್ತೀವಿ ಅಂತ. ಸೊ ನಾವು ಮೂಲಾಧಾರದ ಬದುಕಿದಷ್ಟು ತಾಪತ್ರಯದಲ್ಲಿರ್ತೀವಿ. ನಾವು ಸಹಸ್ರಕ್ಕೆ ಬಂದು ಭಗವಂತನ ಲೀನವಾದಾಗ ನಾವಿಲ್ಲಿ ಆನಂದವನ್ನು ಅನುಭವಿಸಿದಾಗ ತಂಪಾಗತ್ತೆ ಜೀವನ. ಹಾಗಾಗಿ ಇದು ಚಂದ್ರ, ಮೂಲಾಧಾರ, ಸೂರ್ಯ, ಈ ಅರ್ಥದಲ್ಲೂ ನಾವು ಇದನ್ನ ನೋಡಬಹುದು. ಯೋಗಾರ್ಥ ಮತ್ತಷ್ಟು ಹಲವಾರು ಅರ್ಥಗಳಿದೆ. ಸದ್ಯಕ್ಕೆ ಇಷ್ಟು ತಗೋಣ. ಹಾಗೆ ಇಲ್ಲಿ ತಾಪತ್ರಯಗಳು, ಈ ತಾಪತ್ರಯಗಳನ್ನು ಯಾರು ಗೆಲ್ತಾರೋ ಆತ ಕ್ಷತ್ರಿಯ. ತಾಪತ್ರಯಗಳನ್ನ ಕ್ಷಯಿಸುವವನು ಅಂದ್ರೆ ಕೊನೆಗೊಳಿಸುವವನು ಕ್ಷತ್ರಿಯ ಅಂತ. ಹಾಗಾಗಿ ಯಾರು ತನ್ನೊಳಗೆ ಮೂಲಾಧಾರದಿಂದ ತಾಪತ್ರಯಗಳನ್ನ ಸುಡುತ್ತಾ ಸಹಸ್ರದಲ್ಲಿ ತಂಪಾಗ್ತಾನೆ ಆತ ಕ್ಷತ್ರಿಯ. ಹಾಗಾಗಿ ವೀರನೇ ಧೀರನೇ ಅಂತ ಉಪನಿಷತ್ತಾಗ್ಲಿ ಇದಾಗ್ಲಿ ಭಗವದ್ಗೀತೆ ಆಗ್ಲಿ ಹಲವಾರು ಕಡೆ ಧೀರ, ಅವನು ಶಕ್ತಿವಂತ, ಬಾಹುಬಲಿ ಅಂತ, ಮತ್ತೆ ಇಂದ್ರಿಯಗಳನ್ನ ಗೆತ್ತಂತ ಜಿನೇಂದ್ರ ಅಂತಲ್ಲಿ ಯಾಕೆ ಕರಿತೀವಿ ಅಂದ್ರೆ ಅವನದ್ದು ಎಲ್ಲ ತ್ರಯಗಳನ್ನು ತಾಪತ್ರಯಗಳನ್ನು ಕ್ಷಯಿಸಿದವನಾದ್ರಿಂದ ಕ್ಷತ್ರಿಯ. ಹಾಗ ಅವನು ಧೀರ, ವೀರ, ಶೂರ ಅಂತ ಅಂತವರನ್ನ ತಮ್ಮನ್ನು ತಾವು ಕಂಡುಕೊಂಡವರನ್ನ ಆ ರೀತಿ ಕರೆದಿದ್ದು. ಇದು ರವಿ ಶಶಿಯ ಅರ್ಥ. ಅನಹದದ ಡಮರು ವೀರನಾದದಲ್ಲಿ ಮೊಳಗುತ್ತಿದೆ. ಕಾರಣ ಕಪಾಲಿ ಜೋಗಿಯೇ ಆಚಾರವನ್ನು ಹೊಗು, ದೇಹ ನಗರದಲ್ಲಿ ಏಕಕಾರದಲ್ಲಿ ವಿಹರಿಸು. ಏನಿದು ಅನಾಹತದ ಡಮರು ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಇಲ್ಲಿ ಅನಾಹತ ಚಕ್ರ, ಇಲ್ಲಿ ನಮ್ಗೆ ಮನಸ್ಸಲ್ಲಿ ಹೃದಯದಲ್ಲಿ ಉಪಾಸನೆ ಮಾಡ್ತೀವಿ. ಯಾವಾಗ ನಾವು ಚಿತ್ತ ವೃತ್ತಿಯಿಂದ ಒಳಗಿನ ಸದ್ದೇನಿದೆ, ನಾಳೆ ಬಗ್ಗೆ, ನಿನ್ನೆ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಮತ್ತೊಂದ್ರ ಬಗ್ಗೆ ಸದ್ದೇನಿದೆ, ಅದನ್ನ ನಾವು ಯಾವಾಗ ವಿಮುಕ್ತರಾಗ್ತಾ ಹೋಗ್ತೀವಿ, ಅಲ್ಲಿಂದ ದೂರ ಆಗ್ತಾ ಹೋಗ್ತೀವಿ, ಆಗ ಅನಾಹತದಲ್ಲಿ ನಮ್ಗೆ ನಾದ ಕೇಳಿಸುತ್ತೆ. ಆ ನಾದ ಯಾವ್ಯಾವ ರೀತಿ ಇರುತ್ತೆ ಅಂತ ಒಂದು ಪಟ್ಟಿ ಇದೆ, ಅದು ಹೀಗೆ ನೋಡೋಣ. ಜೀರುಂಡೆ ಕೀಟದ ಶಬ್ದ, ಕೊಳಲಿನ ನಾದ, ಗುಡುಗು, ಝರ್ಝರ, ಭ್ರಮರಿ, ಘಂಟೆ, ತಾಳ, ತುತ್ತೂರಿ, ನಗಾರಿ, ಭೇರಿ, ಮೃದಂಗ, ದುಂದುಬಿ ಮುಂತಾದ ನಾದಗಳು. ಅನಾಹತದಲ್ಲಿ ನಗಾರಿ, ಭೇರಿ, ದುಂದುಬಿ ಈ ರೀತಿಯ ನಾದಗಳನ್ನ ನಾವು ಕೇಳೋದ್ರಿಂದ, ತುತ್ತೂರಿಯನ್ನ ಕೇಳೋದ್ರಿಂದ ಇದನ್ನ ವೀರನಾದ ಅಂದ್ರೆ ಇಂಥವೆಲ್ಲ ನಾವು ಯುದ್ಧದಲ್ಲಿ ಆಗಿನ ಕಾಲಕ್ಕೆ ನಾವು ಕಲ್ಪಿಸ್ಕೋಬೇಕು. ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಬಳಸುವಂತಹ ಡಮರು ಮತ್ತೆ ಈ ಒಂದು ನಗಾರಿ ಎಲ್ಲ ಏನಿತ್ತು, ಇಂತಹ ಸದ್ದುಗಳಿಗೆ ಈಕ್ವಲೆಂಟ್ ಆದಂತ ಸದ್ದು ನಮ್ಮಲ್ಲಿ ಕೇಳಿಸ್ಕೊಳ್ಳೋದ್ರಿಂದ ಇದು ವೀರನಾದ ಅನ್ಬಿಟ್ರು. ಅಂದ್ರೆ ಅದು ವೀರರೆಲ್ಲ ಸೇರಿ ಯುದ್ಧ ಮಾಡ್ತಿದ್ರಲ್ವಾ, ಅಲ್ಲಿ ಬಳಸುವಂತಹ ಏನು ಎಕ್ವಿಪ್ಮೆಂಟ್ಸ್ ಇದೆ, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ಆ ಇನ್ಸ್ಟ್ರೂಮೆಂಟ್ಸ್ಗೆ ರಿಲೆವೆಂಟ್ ಆದಂತಹ, ಅದಕ್ಕೆ ಹೋಲುವಂತಹ ನಾದ ನಮ್ಮಲ್ಲಿ ಕೇಳಿಸೋದ್ರಿಂದ ಅದಕ್ಕಿಂತ ಒಂದು ಇನ್ಸ್ಟ್ರೂಮೆಂಟ್ ನ ಹೆಸರು ಹೇಳಿದ್ರು, ಅವ್ರು ಯುದ್ಧಕ್ಕೆ ಬಳಸೋದ್ರಿಂದ ಅದು ವೀರನಾದ ಅಂತ ಇಲ್ಲಿ ಆತ ಕರೀತಾನೆ. ಮತ್ತಿನ್ನೊಂದು ಹೇಳಿದ್ನಲ್ಲ, ಇಲ್ಲಿ ನಾವು ಕೇಳಿಸ್ಕೋಬೇಕು ಅಂದ್ರೆ ನಾವು ತಾಪತ್ರಗಳನ್ನ ಸುಡ್ತಾ ಬಂದಿರಬೇಕು. ಆತ ಕ್ಷತ್ರಿಯನಾದ್ರಿಂದ, ತಾಪತ್ರಗಳನ್ನ ಸುಡುವವನೇ ಕ್ಷತ್ರಿಯನಾದ್ದರಿಂದ ಅವನಿಗೆ ಇದು ವೀರನಾದವಾಗ್ಬಿಡುತ್ತೆ. ಯಾಕಂದ್ರೆ ವೀರನಾಗಿರ್ತಾನೆ, ಇಂದ್ರಿಯಗಳನ್ನ ಗೆದ್ದಿರ್ತಾನೆ. ಎಷ್ಟು ಸೊಗಸಾಗಿ ಒಂದೊಂದು ಪದವನ್ನು ಎಷ್ಟು ಸೊಗಸಾಗಿ ಆಯ್ಕೆ ಮಾಡಿರ್ತಾನೆ ನೋಡಿ ಆಗಿನ ಜನ. ಇದಕ್ಕೆಲ್ಲ ಅಂದ್ರೆ ನಮ್ಮನ್ನ ನಾವು ಕಂಡುಕೊಳ್ಳುವ ಬಗೆಯಲ್ಲಿ ಒಂದೊಂದಕ್ಕೂ ಹೆಸರನ್ನ ಇಡುವಾಗ ಎಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನೂ ಸಮೀಕರಿಸಿ ಹೆಸರಿಡ್ತಾ ಹೋಗಿದ್ದಾರೆ. ನಾವು ಬರೀ ಪದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ, ಅದು ಅರ್ಥಕ್ಕೆ ಹೋಗ್ಬೇಕು. ಮತ್ತೆ ಅದು ಏನು ಇಂಡಿಕೇಟ್ ಮಾಡ್ತಿದೆ ನೋಡಿ, ಅದು ನಮ್ಮೊಳಗೆ ನಾವು ಕಂಡ್ಕೊಳ್ಬೇಕು. ಇಲ್ಲ ಅಂದ್ರೆ ಓಂಕಾರ 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 ಅಂತಿದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ. ನಮ್ಮೊಳಗೆ ನಾದವನ್ನ ಕೇಳಿಸ್ಕೊಂಡಾಗಲೇ ಅದ್ರ ಫಲ. ಇಲ್ಲ ಅಂದ್ರೆ ಸಾಂಸಾರಿಕವಾಗಿ ಫಲಗಳಿದೆ, ಇಲ್ಲ ಅಂತಲ್ಲ. ಓಂಕಾರವನ್ನು ನಾವು ರಾಮನನ್ನು, ಕೃಷ್ಣನ ಮತ್ತೊಂದನ್ನು ಪಠನೆ ಮಾಡುವುದರಿಂದ, ಭಗವದ್ಗೀತೆ, ಕುರಾನ್ ಯಾವುದೇ ಆಗ್ಲಿ ಧರ್ಮ ಗ್ರಂಥಗಳು ಇಂಥವನ್ನ ಓದೋದ್ರಿಂದ, ಪಠನೆ ಮಾಡುವುದರಿಂದ, ಜಪಿಸುವುದರಿಂದ ಫಲ ಇದೆ. ಅದು ಸಾಂಸಾರಿಕವಾದ ಫಲವಾಗಿರುತ್ತೆ. ತಕ್ಷಣಕ್ಕೆ ಮನಸ್ಸಿಗೆ ಸಮಾಧಾನ ಸಿಗ್ಬೋದು,
ನಮಗೇನೋ ಜೀವನದ ಕಷ್ಟ ಇರುತ್ತೆ, ಅದನ್ನ ಬಗೆಹರಿಸ್ಕೊಳ್ಳಕ್ಕೆ ಒಂದು ಮಾನಸಿಕ ಸ್ಥೈರ್ಯವನ್ನು, ಅದೃಷ್ಟದ ಬಾಗಿಲನ್ನು ತೆಗೆದುಕೊಡ್ಬೋದು. ಅದು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ಅದನ್ನ ಪಠಿಸ್ತೀವಿ, ಮತ್ತೊಂದು ಮಾಡ್ತೀವಿ ಅಂದ್ರೆ ಅದರ ಹಿಂದಿನ ಅರ್ಥವನ್ನ ತಿಳಿಯಬೇಕು. ಮತ್ತು ಅರ್ಥವನ್ನ ನಮ್ಮ ಯೋಗ ಸಾಧನೆಯಲ್ಲಿ ನಾವೇ ಕಂಡುಕೊಳ್ಳಬೇಕು. ಕಾರಣ ಕಪಾಲಿ ಜೋಗಿಯೇ ಆಚಾರವನ್ನು ಹೋಗು, ದೇಹ ನಗರದಲ್ಲಿ ಏಕಾಕಾರದಲ್ಲಿ ವಿಹರಿಸು. ಆತ ಅಲ್ಲೇ ಹೇಳ್ದಾಗೆ ಪಂಡಿತರನ್ನ ದೂಷಿಸ್ತಾ ಹಾಗೆ ಹೊರಗಿನ ಆಚರಣೆಗಳನ್ನ ಬೇಡ ಅಂತಾನೆ. ಆಚಾರಗಳನ್ನ ಬಿಡು, ಒಳಗಡೆ ಒಳಗಡೆ ಇರು, ಒಳಗಡೆ ಅದನ್ನ ಉಪಾಸನೆ ಮಾಡಕ್ ಶುರು ಮಾಡು. ಹೊರಗಡೆ ಉಪಾಸನೆ ಅಲ್ಲ, ಬರೀ ಹೊರಗಡೆ ಉಪಾಸನೆ ಮಾಡ್ಕೊಂಡ್ರೆ ಸಾಕಾಗಲ್ಲ, ಒಳಗಡೆಗೆ ಬಾ. ಹೊರಗಿನ ಆಚಾರವನ್ನ ಬಿಟ್ಟು ದೇಹದಲ್ಲಿ ಏಕಾಕಾರದಲ್ಲಿ ವಿಹರಿಸುತ್ತೆ. ಏಕಾಕಾರ ಒಂದೇ ಆಕಾರದಲ್ಲಿ ಅಂತ. ಒಂದೇ ಆಕಾರ ಯಾವುದು? ಇದು ಮನಸ್ಸು, ಈ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ನಾವು ಅನ್ಕೊಂಡಿದ್ದು ನಾನಾ ಆಕಾರಗಳಿದೆಯಲ್ಲ, ಅದೆಲ್ಲ ಬಿಟ್ಟು ನನ್ನ ನಿಜ ಸ್ವರೂಪದಲ್ಲಿ ನಾನು ವಿಹರಿಸ್ಬೇಕು. ಮತ್ತಿದು ದೇಹ ನಗರ ಅಂತ ಇಲ್ಲಿ ತುಂಬಾ ಚೆನ್ನಾಗಿ ಅನುವಾದದಲ್ಲೂ ಎಷ್ಟು ಚೆನ್ನಾಗಿ ಒಂದು ಆಧ್ಯಾತ್ಮಿಕ ಯೋಗದ ಮಹತ್ವ ಏನಿದೆ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಕಾಣಪ ತನ್ನ ಮೂಲ ಭಾಷೆಯಲ್ಲಿ ಏನ್ ಬರೆದಿದ್ದಾನೆ, ಅದು ಅನುವಾದದಲ್ಲೂ ಯಾವುದೇ ರೀತಿ ಯೋಗಾರ್ಥವು ಕಳೆದು ಹೋಗದ ಹಾಗೆಯೇ ಕನ್ನಡದಲ್ಲಿ ಅನುವಾದಿಸಿ ಕೊಟ್ಟಿದ್ದಾರೆ ಅನ್ನೋ ಮಟ್ಟಿಗೆ ತುಂಬಾ ಸೊಗಸಾಗಿ ಇದೆ ಈ ಅನುವಾದ. ಇಲ್ಲಿ ದೇಹನಗರ ಅಂತ ಚೆನ್ನಾಗಿ ಬಳಸ್ತಾರೆ ಇದನ್ನ. ಸೊ ಇದು ದೇಹನಗರ ಅಂದ್ರೆ ಇದು ಬ್ರಹ್ಮಪುರಿ ಅಂತ. ಅದಕ್ಕೆ ಗುಂಡಪ್ಪ ಹೇಳ್ತಾನೆ, ನಾನು ಯಾವಾಗ ಕೋಟ್ ಮಾಡ್ತಿರ್ತೀನಿ ಇದನ್ನ, ಕಲ್ಮಶದ ವಲ್ಮೀಕವೆಂದೊಡಲ ಜರಿಯದಿರು ಬ್ರಹ್ಮಪುರಿ ಎಂದು ಋಷಿಗಳಂದಿಹರೋ, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿ ಗೈದಿಪದ ಮುಂಕುತಿಮ್ಮ ಅಂತ. ಅಂದ್ರೆ ಇದನ್ನ ಕಲ್ಮಶದ ವಲ್ಮೀಕ ಅನ್ಕೋಬೇಡ, ಅಯ್ಯೋ ಇವತ್ತಿರತ್ತೆ ನಾಳೆ ಹೋಗ್ಬಿಡತ್ತೆ ಅಂತ ಅದನ್ನ ಬಗ್ಗೆ ತಾತ್ಸಾರ ಬೇಡ. ಇವತ್ತಿರತ್ತೆ ನಾಳೆ ಹೋಗ್ಬಿಡತ್ತಾ, ಇರೋವರೆಗೂ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಇದನ್ನ. ಹಾಗೆ ಇದನ್ನ ತೆಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ದೇಹ ನಗರಿ. ಇದು ಯಾಕಂದ್ರೆ ಇಲ್ಲಿ ಬ್ರಹ್ಮಪುರಿ, ಇಲ್ಲಿ ಬ್ರಹ್ಮನಿದ್ದಾನೆ, ಇಲ್ಲಿ ಆತ್ಮ ವಾಸಿಸ್ತಾ ಇದ್ದಾನೆ, ಇಲ್ಲಿ ಪರಮಾತ್ಮ ವಾಸಿಸ್ತಾ ಇದ್ದಾನೆ. ಭಗವಂತ ಕಂಡ್ಕೊಳ್ಳೋದಕ್ಕೆ ಇಷ್ಟಂತ 7 ಚಕ್ರಗಳಿದೆ, ನವರಂಧ್ರಗಳಿದೆ, ಪಂಚ ಪ್ರಾಣಗಳಿದೆ. ಇಷ್ಟೆಲ್ಲ ಇರುವಂತಹ ಒಂದು ದೇಹವನ್ನ ಕ್ಷುಲ್ಲಕ ಅಂತ ಕರಿಬೇಡ. ಅದ್ರ ಒಳಗೆ ಇಷ್ಟೆಲ್ಲ ಇರೋದು ಬ್ರಹ್ಮಪುರಿ. ಇದರಲ್ಲಿ ನೀವು ಕುರುಕ್ಷೇತ್ರವಾಗಿ ಬಳಸಿಕೊಳ್ಳಬೇಕು. ಇದನ್ನೇ ಒಂದು ಯಜ್ಞ ಕುಂಡವಾಗಿ ಬಳಸ್ಕೊಂಡಾಗ ಇದು ದೈವಿಕವಾಗುತ್ತೆ. ದೇಹ ಒಂದು ದೈವ ವೀಣೆ ನರನರವು ತಂತಿತಾನೆ ಅಂತ ಬೇಂದ್ರಜ್ಜ ಹೇಳ್ತಾರೆ. ಹಾಗೆ ದೇಹವನ್ನು ತಿರಸ್ಕರಿಸುವ ಅವಶ್ಯಕತೆ ಇಲ್ಲ. ನನ್ನ ದೇಹವನ್ನು ತಿರಸ್ಕರಿಸುವ ಅವಶ್ಯಕತೆ ಇಲ್ಲ, ಮತ್ತೊಬ್ಬರ ದೇಹವನ್ನು ತಿರಸ್ಕರಿಸುವ ಅವಶ್ಯಕತೆ ಇಲ್ಲ. ನಮಗೆ ಭಗವಂತ ನಮ್ಮನ್ನು ನಾವು ಕಂಡುಕೊಳ್ಳಕ್ಕೆ ನೀಡಿರುವಂತಹ ಅದ್ಭುತವಾದ ಸಾಧನ ಅಂತ ಪರಿಗಣಿಸಿದಾಗ ನಾವು ನಾಮ ರೂಪಗಳಿಗೆ ಅಂಟ್ಕೊಳ್ಳೋದಿಲ್ಲ. ಅವನು ಕುರೂಪ ಅಂತನೋ, ಇವು ಸುಂದರಿ ಅಂತನೋ, ಆತ ಸುಂದರನಾಗಿದ್ದಾನೆ ಅಂತನೋ, ಆತನ ಆರೋಗ್ಯವಾದಂತ ದೇಹ, ಇನ್ನೊಬ್ಬನ ಪೃಷ್ಠವಾದಂತ ದೇಹ ಅಂತೀಗೆಲ್ಲ ತಾರತಮ್ಯ ಬರೋದಿಲ್ಲ. ಪ್ರತಿಯೊಬ್ಬನ ದೇಹವೂ ದೇಹವೇ. ಅದು ಭಗವಂತ ಕೊಟ್ಟಿರೋದು. ನಾನು ಅದನ್ನ ಪ್ರಶ್ನಿಸಕ್ಕೆ, ಅದನ್ನ ಆಡ್ಕೊಳ್ಳಕ್ಕೆ ನಾನ್ ಯಾರು, ಒಂದಕ್ಕೆ ಮೋಹಗೊಳಕ್ಕೆ ನಾನ್ ಯಾರು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ. ಹಾಗಿದು ದೇಹವನ್ನ ಬರೀ ದೇಹ ಅನ್ಕೊಳ್ಳದೆ ಬ್ರಹ್ಮಪುರಿ ಅಂತ ಅನ್ಕೊಂಡಾಗ ನಾವು ದೈವಿಕವಾಗಿ ನೋಡಕ್ ಸಾಧ್ಯ. ಆಗ ಗಂಡಿಗೆ ಹೆಣ್ಣಿನ ದೇಹವನ್ನ ದೈವಿಕವಾಗಿ ನೋಡಕ್ ಸಾಧ್ಯ, ಹೆಣ್ಣು ಮತ್ತೊಬ್ಬರ ದೇಹವನ್ನ ಹಾಗೆ ಹೇಗಿದೆಯೋ ಹಾಗೆ ದೈವಿಕವಾಗಿ ನೋಡೋದಕ್ಕೆ ಸಾಧ್ಯ. ಒಬ್ಬರು ಇನ್ನೊಬ್ಬರ ದೇಹದ ಕುರಿತಾಗಿ ಮೋಹ ಬೆಳೆಯೋದಿಲ್ಲ. ಆಗ ಹೆಣ್ಣು ನಾವು ಸಂಭೋಗದ ವಸ್ತುವಾಗಿ ನೋಡೋದಿಲ್ಲ. ಈ ದೇಹಾಭಿಮಾನ ಹೋಗ್ಬಿಟ್ರೆ ಬಹುಶಃ ಸಮಾಜದಲ್ಲಿ ಹೆಣ್ಣನ್ನ ಗಂಡು ನೋಡುವ ಬಗೆ ಏನಿದೆ, ಕಾಮುಕತೆಯಲ್ಲಿ ವಿಕೃತವಾಗಿ ನೋಡುವ ಬಗೆ ಎಷ್ಟೇನಿದೆ ಅಂತ ಎಷ್ಟೋ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಹಾಗೆ ಇಂತಹ ಒಂದು ಫಿಲಾಸಫಿ, ಅದಕ್ಕೇನು ನನ್ನನ್ನು ನಾನು ಕಂಡ್ಕೊಂಡಿರ್ಬೇಕು ಅಂತಿಲ್ಲ, ಅದು ಬೇಸಿಕ್ ಸಿವಿಕ್ ಸೆನ್ಸ್. ಅದು ಯಾರ ಜೊತೆ ಹೇಗೆ ವರ್ತಿಸ್ಬೇಕು ಅನ್ನೋದು, ಅದು ನಮ್ಗೆ ಆ ಸೆನ್ಸ್ ಕಳ್ಕೊಂಡಾಗ ಕೊನೆಗೆ ಅಧ್ಯಾತ್ಮದ ಮುಖಾಂತರ ಹೇಳ್ಬೇಕಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ದೇಹವನ್ನ ದೇಹವಾಗಿ ನೋಡಬೇಡಿ ಅಂತ ಹೇಳೋಂತ ಪರಿಸ್ಥಿತಿ ಅಧ್ಯಾತ್ಮದಲ್ಲಿ ಬಂದು ಹೇಳೋ ಅವಶ್ಯಕತೆ ಆಗ್ಬಿಡುತ್ತೆ. ಆದ್ರೆ ಅಂತ ಅನಿವಾರ್ಯತೆ ಮೂಡಬಾರದು. ಪ್ರತಿಯೊಬ್ಬನಿಗೂ ಒಂದು ಸಿವಿಕ್ ಸೆನ್ಸ್ ಇರಬೇಕು. ಆ ಸಿವಿಕ್ ಸೆನ್ಸ್ ಕಳ್ಕೊಂಡಾಗ ಆಧ್ಯಾತ್ಮದ ಕೆಲಸ ಆಗ್ಬಿಡುತ್ತೆ. ದೇಹವನ್ನ ಮಾಯಾಗಿ ನೋಡಬೇಡಿ ಅಂತ ಹೇಳೋಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಿರ್ಲಿ. ಸೊ ಈ ದೇಹ ನಗರದಲ್ಲಿ ನಾವು ಮನಸ್ಸು, ಬುದ್ಧಿ, ಅಹಂಕಾರವನ್ನು ತೊರೆದು ಏಕಾಕಾರದಲ್ಲಿ ನಾನೇ ಆಗಿದ್ದೇನೆ, ನನ್ನ ನಿಜ ಸ್ವರೂಪದಲ್ಲೇ ನಾನು ವಿಹರಿಸಬೇಕು. ಯಾಕೆ? ನಾನು ನಾಡಿಯನ್ನ ಬಿಗಿ ಹಿಡಿದಿದ್ದೀನಿ. ಮಂಚದಲ್ಲಿ ಅಂದ್ರೆ ಹೃದಯದಲ್ಲಿ, ಹೃತ್ಕಮಲದಲ್ಲಿ ಇಷ್ಟ ದೇವತೆಯನ್ನ ಕೂರಿಸ್ಕೊಂಡು ನಾಡಿಯನ್ನ ಹಿಡಿದಿದ್ದೇನೆ, ಇಡ ಮತ್ತೆ ಪಿಂಗಳವನ್ನ ಹಿಡಿದಿದ್ದೇನೆ. ಹಿಡಿದು ನಾನು ಏಕಾಕಾರದಲ್ಲಿ ಸುಷುಮ್ನಾದಲ್ಲಿ ವಿಹರಿಸುತ್ತಿದ್ದೇನೆ ಅಂತ ಎಷ್ಟು ಸೊಗಸಾಗಿ ಕಾಣಪ್ಪ ಹೇಳ್ತಾನೆ ನೋಡಿ. ರಾಗ ದ್ವೇಷ ಮೋಹಕ್ಕೆ ಬಿತ್ತು ಮಣ್ಣು, ಪರಮ ಮೋಕ್ಷವೆಂಬ ಮುಕ್ತಾಹಾರವನ್ನು ತೊಟ್ಟಿಹಳು. ಯಾವಾಗ ನಾವು ಈ ರೀತಿ ಮಾನಸ ಪೂಜೆಯಲ್ಲಿ ತೊಡಗ್ತೀವಿ, ನಮ್ಮಲ್ಲಿ ರಾಗ ದ್ವೇಷಗಳು ಅದಕ್ಕೆ ಮಣ್ಣು ಬೀಳತ್ತಂತ ಅನ್ನೋದಕ್ಕಿನ್ನು ಜಾಗ ಇರಲ್ವಂತಿನ್ನು. ಹಾಗೆ ನಾನು ಏಕಾಕಾರದಲ್ಲಿ ವಿಹರಿಸೋದಕ್ಕೆ ಸಾಧ್ಯ. ಒಳಗಡೆ ಯಾವ ರಾಗ ದ್ವೇಷಾದಿಗಳು ನಮ್ಮಲ್ಲಿ ಅವಾಗ ಇರೋದಿಲ್ಲ. ಮತ್ತೆ ಇದು ಕರುಣೆಯಾದ್ರಿಂದ, ಕರುಣೆ ಮತ್ತೆ ಜ್ಞಾನ ಹೇವಜ್ರದ ಸಾಧನೆ ಆದ್ರಿಂದ ಇಲ್ಲಿ ಕರುಣೆ ಇದೆ. ರಾಗದ್ವೇಷ ಹೋದ ತಕ್ಷಣ ಕರುಣೆ ಬರುತ್ತೆ. ನಾಡಿಯನ್ನ ಬಿಗಿ ಹಿಡಿದಾಗ ಆತನಿಗೆ ಜ್ಞಾನ ದೊರಕತ್ತೆ. ಮತ್ತೆ ಈ ರೀತಿ ಮಾಡೋದ್ರಿಂದ ನನಗೆ ಚಿತ್ತ ನಿಗ್ರಹವಾಗೋದ್ರಿಂದ ರಾಗದ್ವೇಷಗಳು ಹೋಗಿ ನನಗೆ ಕರುಣೆ ಮೂಡುತ್ತೆ. ಹಾಗಾಗಿ ಹೇ ವಜ್ರ,
ಜ್ಞಾನ ಮತ್ತೆ ಕರುಣೆಯ ಮಿಲನ, ಪುರುಷ ಮತ್ತೆ ಪ್ರಕೃತಿಯ ಮಿಲನವಾಗುತ್ತೆ. ಇದು ಒಳಗೆ ಯೋಗಾನುಸಂಧಾನ ಮತ್ತು ಭಾವಾನುಸಂಧಾನವು ಆಗಿರುತ್ತೆ. ಹಾಗೆ ಇಲ್ಲಿ ಒಳಗಡೆ ಆ ರೀತಿ ನಾವು ಹೋಗ್ಬೇಕು, ರಾಗದ್ವೇಷಗಳನ್ನು ಮೀರ್ತಾ ಹೋಗ್ಬೇಕು. ಪರಮ ಮೋಕ್ಷವೆಂಬ ಮುಕ್ತಾಹಾರವನ್ನು ತೊಟ್ಟಿಹಳು, ಮನೆಯಲ್ಲಿ ಹೊಡೆಯುವರು ಅತ್ತೆನಾದಿನಿ, ತಾಯ ಕೊಂದು ಕಾಣನಾಗಿಪ ಕಪಾಲಿ. ಮೋಕ್ಷ ಎಂಬ ಮುಕ್ತಾಹಾರವನ್ನ ತೊಟ್ಟಿದಳೆ, ಯಾಕೆಂದ್ರೆ ಆಕೆ ಕರುಣಾಮಯಿ, ಮತ್ತೆ ನಮ್ಮೆಲ್ಲ ಕರುಣೆ ಮೂಡುತ್ತೆ. ಹಾಗಾಗಿ ಆ ಕರುಣೆಯಿಂದ ಆಕೆ ನಮಗೆ ಮುಕ್ತಾಹಾರವನ್ನು ನಮಗೆ ನೀಡ್ತಾಳೆ, ಮೋಕ್ಷವನ್ನ ನೀಡ್ತಾಳೆ. ಮತ್ತಿಲ್ಲಿ ವಿಶೇಷವಾಗಿದೆ, ಮನೆಯಲ್ಲಿ ಹೊಡೆಯುವರು ಅತ್ತೆನಾದಿನಿ. ಯಾರಿದು ಈ ಅತ್ತೆನಾದಿನಿ ನಮ್ಗೆ ಯಾಕೆ ಹೊಡಿತಾ ಇದಾರೆ? ಇದು ತುಂಬಾ ಸೊಗಸಾಗಿದೆ. ಒಂದು, ಈ ಮನಸ್ಸು ಮತ್ತೆ ಬುದ್ಧಿ ಇದೆಯಲ್ಲ, ಇದೇ ನಮಗೆ ಅತ್ತೆನಾದಿನಿ, ಯಾವಾಗಲೂ ನಮ್ಗೆ ಪೀಡಿಸ್ತಾನೆ ಇರ್ತಾರೆ. ಹಾಗಾಗಿ ಇದು ಅತ್ತೆನಾದಿನಿ ಆಗ್ಬಿಡ್ತಾರೆ. ಹೆಂಡತಿ ಯಾರಂದ್ರೆ ಅಹಂಕಾರ, ಅದು ನಮ್ಮನ್ನ, ನಾವು ಅಹಂಕಾರ ಬಿಡಲ್ಲ, ಅಹಂಕಾರ ನಮ್ಮನ್ನ ಬಿಡಲ್ಲ. ಇದನ್ನ ಒಂದು ಸಾಂಸಾರಿಕವಾಗಿ ಆಗುವಂತ ತೊಳಲಾಟಗಳನ್ನ ಇಲ್ಲಿ ಈ ರೀತಿ ಪೂರಕವಾಗಿ ತಗೊಂಡಿದ್ದಾರೆ, ಒಂದು ಸಾಂಕೇತಿಕವಾಗಿ ಹೇಳಿದರೆ ಹೊರತು ನಾವು ಹೆಣ್ಣನ್ನ ಆ ರೀತಿ ನೋಡಿ ಹೋಗ್ರೆ, ಹೆಣ್ಣು ನನ್ನ ಕಾಟ ಕೊಡೋದಕ್ಕೆ ಇದನ್ನ ಮಾಡಿದರೆ ಆಗಿನ ಕಾಲಕ್ಕೆ ಮಾಡಿರ್ಬೋದು, ಬಟ್ ಅದನ್ನ ಆ ರೀತಿ ಮತ್ತದನ್ನ ಹೆಣ್ಣು ಮೇಲೆ ಹೇರುವ ಅವಶ್ಯಕತೆ ಇಲ್ಲ. ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿ ಅಲ್ಲ, ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ, ಮನದ ಮುಂದಣದ ಆಸೆಯೇ ಮಾಯ ಕಾಣ ಗುಹೇಶ್ವರ ಅಂತ ಅಲ್ಲಮಪ್ರಭು ಹೇಳಿದ್ದಾರೆ. ಇದೆಲ್ಲ ಬರೀ ಸಾಂಕೇತಿಕವಾಗಿ ಪೊಯೆಟಿಕಲ್ ತಗೋಬೇಕೆ ಹೊರತು ಹೆಣ್ಣನ್ನು ಆ ರೀತಿ ದೂಷಿಸಬಹುದು. ಈ ಯಾಕೆ ಇದನ್ನ ಪದೇ ಪದೇ ಎಚ್ಚರಿಕೆ ನೀಡುತ್ತಿದೆ, ಇಂಥ ಒಂದು ಶ್ಲೋಕಗಳನ್ನು ನೋಡಿದಾಗ, ತತ್ವಪದಗಳನ್ನ ನೋಡಿದಾಗ ಸಾಮಾನ್ಯವಾಗಿ ಗಂಡಸರಿಗೆ ಏನಾಗ್ಬಿಡುತ್ತೆ, ಆಡಿ ಜೀವನದ ಏನೇನೋ ಸಮಸ್ಯೆಗಳಾಗಿರುತ್ತೆ. ಓ, ಹೆಣ್ಣು ಮಾಯೆ, ಹೆಣ್ಣು ನಮ್ಗೆ ಪೀಡಿಸ್ತಾರೆ ಅನ್ಕೊಂಡು ಅದೇನೋ ಬ್ರಹ್ಮಚರ್ಯ ಆಚರಿಸ್ತೀನಿ ಅಂತ ಹೋಗ್ಬಿಡ್ತಾರೆ, ಅದೇನೋ ತಲೆ ಬಡಿಸ್ಕೊಂಡು ಸನ್ಯಾಸಿ ಆಗ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ. ಈ ಕಡೆ ಹೆಣ್ಣಿನ ಸಹವಾಸ ಬಿಡ್ತಾರೆ, ಬಟ್ ಹೆಣ್ತನವನ್ನ ಅವನ ಕೈಲಿ ಬಿಡೋದಕ್ಕೆ ಸಾಧ್ಯ ಆಗಲ್ಲ. ಒಳಗೆ ಕಾಮ ಕುದಿತಾನೆ ಇರುತ್ತೆ. ಹೊರಗಿಂದ ಸನ್ಯಾಸಿ, ಒಳಗೆ ಆತ ಸಂಸಾರಿಯಾಗಿ ಇದ್ಬಿಡ್ತಾನೆ. ತೊಳಲಾಟಗಳು ಎಷ್ಟಾಗ್ಬಿಡುತ್ತೆ ಅಂದ್ರೆ ಆತನ ಪಾಪ ಈ ಕಡೆ ಸಂಸಾರಿನಲ್ಲ ಸನ್ಯಾಸಿನಲ್ಲ, ತುಂಬಾ ಒಂದು ಆಧ್ಯಾತ್ಮದ ಹೆಸರು ಮತ್ತೆ ಗೊಂದಲದಕ್ಕೆ ಒಳಗಾಗ್ತಾನೆ. ಸಂಸಾರದ ಗೊಂದಲ ಸಾಕಾಯ್ತಪ್ಪ ಅಂದ್ರೆ ಆಧ್ಯಾತ್ಮಕ್ಕೆ ಬರ್ತಾರೆ, ಆಧ್ಯಾತ್ಮವೇ ಗೊಂದಲ ಆಗ್ಬಿಡುತ್ತೆ ಅವ್ರಗಳಿಗೆ. ಇದು ಈ ರೀತಿ ಕಾಂಟೆಕ್ಸ್ಟ್ ಅನ್ನು ನೋಡಬಾರದು, ಬರೀ ರೂಪಕಗಳಾಗಿ ತಗೊಂಡಿದ್ದಾರೆ. ಹೇಗೆ ಶಕ್ತಿಯನ್ನ ಹೆಣ್ಣು ಅಂತ ಹೇಳಿದ್ರು, ಹಾಗೆ ಕೆಲವೊಂದನ್ನ ಹೆಣ್ಣು ಅಂತ ಹೋಲಿಸಿದ್ರೆ, ಕೆಲವೊಂದನ್ನ ಗಂಡು ಅಂತ ಹೋಲಿಸಿದ್ರೆ, ಅದನ್ನ ಬರೀ ನಮಗೆ ಕಾಣುವಿಗೆ ಅರ್ಥ ಆಗೋದಕ್ಕೆ ಅಂತ ನಾನಾ ಕಾರಣಕ್ಕೆ ಪೊಯೆಟಿಕಲ್ ಆಗಂತ ಕಂಪೇರ್ ಮಾಡಿದ್ರೆ ಹೊರತು ಯಥಾರ್ಥವಾಗಿ ತಗೊಂಡು ಗಂಡು ಹೆಣ್ಣನ್ನು ದ್ವೇಷಿಸುವ ಅವಶ್ಯಕತೆ ಇಲ್ಲ, ಹೆಣ್ಣು ಗಂಡನ್ನು ದ್ವೇಷಿಸುವ ಅವಶ್ಯಕತೆ ಇಲ್ಲ, ಯಾರು ಯಾರನ್ನೂ ದ್ವೇಷಿಸುವ ಅವಶ್ಯಕತೆ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಬ್ರಹ್ಮಚರ್ಯ ಪಾಲಿಸಕ್ಕೋ, ಆಗ್ಬಿಡ್ತೀನಿ ಅಂತ, ಸನ್ಯಾಸಿ ಆಗ್ಬಿಡ್ತೀನಿ ಅಂತನೋ, ಇಂತಹ ಕೋಟ್ಸ್ ನಾವು ಯಥಾರ್ಥವಾಗಿ ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಇಲ್ಲಿ ನಾದಿನಿ ಮತ್ತೆ ಮನಸ್ಸು ಮತ್ತೆ ಬುದ್ಧಿ, ಹೆಂಡತಿಯನ್ನ ಅಹಂಕಾರ. ಹೆಂಡತಿ ಯಾಕೆ ಅಹಂಕಾರ ಅಂದ್ರೆ, ನಾವು ಕೊನೆವರೆಗೂ ಜೊತೆಗೆ ಇರ್ತೀವಲ್ಲ, ಗಂಡ ಹೆಂಡತಿ ಜೊತೆಗೆ ಇರೋದ್ರಿಂದ ಇಲ್ಲಿ ಹೆಂಡತಿಯನ್ನ ಅಹಂಕಾರ ಅಂತ ಹೇಳ್ತಾರೆ. ಇಲ್ಲಿ ಅದ್ರ ಉಲ್ಲೇಖ ಇಲ್ಲ, ನಾನು ಅದನ್ನ ಸೆಂಟೆನ್ಸ್ ಫಿಲ್ ಮಾಡಕ್ಕಷ್ಟೇ ಅದನ್ನ ಈ ರೀತಿ ಬಳಸಿದೆ, ಹೆಂಡತಿ ಅಹಂಕಾರ ಅಂತ. ಸೊ ಅತ್ತೆ ಮತ್ತೆ ನಾದಿನಿ ಇಲ್ಲಿ ಮನಸ್ಸು ಬುದ್ಧಿ ಆದರೆ, ಇಲ್ಲಿ ಅಹಂಕಾರನ ಹೆಂಡತಿ ತಾಯಿಯನ್ನ ಕೊಂತಾನೆ ಕಾಣಪ್ಪ. ಯಾರು ತಾಯಿ ಅಂದ್ರೆ ಮಾಯೆ. ಯಾಕೆ ಇಲ್ಲಿ ಮಾಯನೇ ಯಾಕೆ ತಾಯಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಎಷ್ಟು ದಿನ ಮಾಯಲ್ಲಿ ಇರ್ತೀನೋ, ಮಾಯೆಯಿಂದ ನಾನು ಮತ್ತೆ ಮತ್ತೆ ಹುಟ್ಟು ಬರ್ತಿರ್ತೀನಿ. ಮತ್ತೆ ಮತ್ತೆ ಮಾಯೆಯಿಂದ ಹುಟ್ಟಿ ಬರುವುದರಿಂದ ಮಾಯನ ತಾಯಿ ಎಂದಿದ್ದಾನೆ. ಹಾಗಿಲ್ಲಿ ತಾಯಿನ ಮಾಯೆ ಅಂತ ಹೇಳ್ತಿಲ್ಲ, ಹೆಣ್ಣನ್ನ ಮಾಯೆ ಅಂತ ಹೇಳ್ತಿಲ್ಲ, ಕಣ್ಣಿಗೆ ಕಾಣುವಂತಹ ಉದಾಹರಣೆಯನ್ನು ಕೊಟ್ಟ. ನಾವು ತಾಯಿಯಿಂದ ಹುಟ್ಟು ಬರೋದ್ರಿಂದ, ಮಾಯಿಯಿಂದ ಹುಟ್ಟು ಬರೋದ್ರಿಂದ ಮಾಯನ್ನ ತಾಯಿ ಅಂತ ವಿವರಿಸೋದಕ್ಕೆ ಹೇಳ್ದ ಹೊರತು ತಾಯಿ ಮಾಯಲ್ಲ, ಹೆಣ್ಣು ಮಾಯಲ್ಲ. ಕಣ್ಣಿಗೆ ಕಾಣುವ ಉದಾಹರಣೆಗಳನ್ನ ಇಲ್ಲಿ ಕಂಪೇರ್ ಮಾಡಿ ಹೇಳ್ತಾರೆ ಹೊರತು ನಾವು ತಾಯಿನ ಮಾಯನ ಅವಶ್ಯಕತೆ ಇಲ್ಲ. ಮಾಯನ ತಾಯಿಗೆ ಹೋಲಿಸಿದ್ದಾರೆ, ಆ ಒಂದು ಗುಣಲಕ್ಷಣಗಳಿಗೆ ಹೋಲಿಸಿದರೆ ಹೊರತು ತಾಯಿ ಮಾಯಲ್ಲ, ಹೆಣ್ಣು ಕೂಡ ಮಾಯಲ್ಲ. ಇಲ್ಲಿ ಕಪಾಲಿ ಅನ್ನೋ ಪದ ಏನಿದೆ, ಮತ್ತೆ ಈ ಕಡೆ ಸಿದ್ಧರು ಅನ್ನೋ ಪದ ಏನಿದೆ, ನಾಥ ಅನ್ನೋ ಪದ ಏನಿದೆ, ಈ ರೀತಿ ಹಲವಾರು ಪದಗಳನ್ನ ಮತ್ತೊಂದಿನ ಯಾವ ರೀತಿ ಪಂಥಗಳಿತ್ತು, ಅದಕ್ಕೆ ಆ ಹೆಸರು ಯಾಕೆ ಬಂತು, ಯಾವ ಶತಮಾನದಿಂದ ಬಂದಿದ್ದು, ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು, ಇವೆಲ್ಲ ಬೇರೆ ಬೇರೆ ಸಂಚಿಕೆಗಳಲ್ಲಿ ನೋಡೋಣ. ಹಾಗಾಗಿ ಇದನ್ನ ಸದ್ಯಕ್ಕೆ ಕಪಾಲಿ ಅನ್ನೋದು ಪದ ಬಿಟ್ಟಿರ್ತೀನಿ, ಯಾಕೆ ತುಂಬಾ ಸುದೀರ್ಘವಾಗ್ಬಿಡುತ್ತೆ ಮತ್ತೆ ಕಪಾಲಿ ವಿವರಣೆಗೆ ಹೋಗೋದಕ್ಕೆ. ಹಾಗೆ ಅದನ್ನ ಬಿಟ್ಟಿರ್ತೀನಿ. ಇದು ಮುಂದಕ್ಕೆ ನಾವು ಹೋಗ್ತಾ ಹೋಗೋಣ. ಈಗ ಇದು ಯೋಗ ರೀತಿಯಲ್ಲಿ ಒಳಗೆ ನಡೆಯುವಂತ ಏಕಾಕಾರದಲ್ಲಿ ವಿಹರಿಸುವ ಯೋಗಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಇದಾಗಿದೆ. ವಜ್ರಯಾನದಲ್ಲಿ ಸಂಭೋಗದಿಂದ ಸಮಾಧಿಗೆ ಹೋಗುವಂತಹ ವಿಷಯವಾದ್ದರಿಂದ ಹೊರಗಿನ ಆಚರಣೆಯು ಇದರಲ್ಲಿ ಇರುವುದರಿಂದ ಕೆಲವೊಂದು ಮಾರ್ಗಗಳಲ್ಲಿ ಎಲ್ಲರೂ ಇದನ್ನ ಪಾಲಿಸಿದ್ದಾರೆ ಅಂತ ನಾ ಹೇಳಲ್ಲ. ಕೆಲವೊಂದು ಮಾರ್ಗಗಳಲ್ಲಿ ಕೆಲವೊಬ್ಬರು ಇದನ್ನ ತಾಂತ್ರಿಕವಾಗಿ ಸಂಭೋಗದಿಂದ ಸಮಾಧಿಗೆ ಹೋಗಿದ್ದಿದೆ. ಈ ಅಧ್ಯಾತ್ಮದಲ್ಲಿ ಅಥವಾ ತಾಂತ್ರಿಕದಲ್ಲಿ ಸಂಭೋಗದ ಬಗ್ಗೆ ಮಾತನಾಡುವುದರಿಂದ ಇನ್ನು ಮುಂದೆ ನಾನು ಇದರ ಬಗ್ಗೆ ಯಾರಿಗಾದ್ರೂ ಸಂಕೋಚ ಆಗುತ್ತೆ, ಕೆಳಗೆ ಮುಜುಗರವಾಗತ್ತೆ ಅನ್ನೋಗಿದೆ, ದಯವಿಟ್ಟು ಈ ವಿಡಿಯೋ ನೋಡೋದನ್ನ ತಾವು ಇಲ್ಲಿಗೆ ನಿಲ್ಲಿಸಬಹುದು. ಇನ್ನು ಮುಂದಕ್ಕೆ ತಂತ್ರ ಸಾಧನೆಯಲ್ಲಿ ಹೊರಗಿನ ಆಚರಣೆಗೂ ಇದಕ್ಕೂ ಯಾವ ರೀತಿ ಸಂಬಂಧ ಇದೆ, ಇದಕ್ಕೆ ಉಪನಿಷತ್ತಲ್ಲಿ ಯಾವ ರೀತಿ ಉಲ್ಲೇಖ ಇದೆ, ಇದು ಮುಂದೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಆಯ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಇದರ ಉಲ್ಲೇಖ ಅಂದ್ರೆ
ನಾನು ಸಂಭೋಗದಲ್ಲಿ ಇದ್ದಾಗ ಸಮಾಧಿಗೆ ತಲುಪಬಹುದು ಅನ್ನೋ ಸಿದ್ಧಾಂತ ಏನಿದೆ, ಅದಕ್ಕೆ ಮುಂಚೆಯೂ ತಂತ್ರ ಸಾಧನೆಗಿಂತ ಮುಂಚೆಯೇ ಉಪನಿಷತ್ತುಗಳಲ್ಲಿ ಇದರ ವಿವರಣೆ ತುಂಬಾ ಸೂಕ್ಷ್ಮವಾಗಿ ನಮ್ಗೆ ಕುರುಹುಗಳು ಸಿಗತ್ತೆ. ಅದ್ರ ಬಗ್ಗೆ ಈಗ ಉಲ್ಲೇಖ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದು ಶುರು ಮಾಡೋಕ್ಕೂ ಮುಂಚೆ ಸಂಭೋಗ ಅನ್ನೋ ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಟೋಟಲ್ ಅಂತ, ಭೋಗ ಅಂದ್ರೆ ಅನುಭವಿಸುವುದು ಅಂತ ಅನ್ಕೊಂಡಿಸೋದಕ್ಕೆ. ಯಾರು ಸಂಪೂರ್ಣವಾದಂತಹ ಸುಖವನ್ನ ಅನುಭವಿಸೋದು ಸಂಭೋಗ ಅಂತ ಪದದ ಅರ್ಥ. ತುಂಬಾ ಸರಳವಾಗಿ ಹೇಳೋದಾದ್ರೆ, ಯಾಕೆ ಬೇರೆದನ್ನ ಹೊಟ್ಟೆ ತುಂಬಾ ತಿಂತೀವಲ್ಲ, ಅದ್ಯಾಕೆ ಸಂಭೋಗ ಆಗಲ್ಲ? ಪೂರ್ಣವಾದಂತಹ ಒಂದು ಆನಂದ ಅಥವಾ ಸುಖ ಅಂತ ಯಾಕೆ ಅನ್ನಕ್ಕಾಗಲ್ಲ? ಒಂದು ಮನರಂಜನೆ ನೃತ್ಯವನ್ನ ನೋಡ್ತೀನಿ, ಹಾಡನ್ನ ಕೇಳ್ತೀನಿ, ಅದೆಲ್ಲ ಯಾಕಾಗಲ್ಲ ಅಂತ ನಾವು ಕೇಳ್ಬೋದು. ನಾವು ಹಾಡನ್ನ ಕೇಳ್ತೀವಿ ಅಂತ ಅನ್ಕೋಣ, ನನಗೆ ಜೊತೆಗೆ ಇನ್ನೊಬ್ಬ ಇರಬೇಕು ಅಂತಿಲ್ಲ. ಒಂದು ರೆಕಾರ್ಡೆಡ್ ಸಾಂಗ್ ನಾನು ಕೇಳ್ಕೊಂಡು ನಾವು ಒಬ್ಬನೇ ಅದನ್ನ ಸುಖ ಅನುಭವಿಸ್ಬೋದು, ಆನಂದಿಸ್ಬೋದು. ಅದೇ ಒಂದು ಊಟ ಅಂದ್ರೆ ನಾನೇ ಸ್ವಿಗ್ಗಿ ಆರ್ಡರ್ ಮಾಡ್ಕೊಂಡು ನಾನು ತಿನ್ಬೋದು, ಪಕ್ಕದಲ್ಲಿ ಇನ್ನೊಬ್ಬ ಜೊತೆಗೆ ಇರ್ಬೇಕು ಅಂತಾನೆ ಇಲ್ಲ. ಒಂದೊಳ್ಳೆ ರುಚಿಯಾದ ಅಡಿಗೆಯನ್ನ ನಾನೇ ಮಾಡ್ಕೊಂಡು ತಿನ್ಬಹುದು, ಅಥವಾ ನಾನು ಹೋಟೆಲಿಂದ ತರಿಸ್ಕೊಂಡು ತಿನ್ಬೋದು, ಅದಕ್ಕೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಒಂದೊಳ್ಳೆ ಸೂರ್ಯಾಸ್ತಮವನ್ನು, ಸೂರ್ಯೋದಯವನ್ನು ನೋಡ್ಬೇಕಾದ್ರೆ ನಾವು ಒಬ್ಬನೇ ಕೂತು ಆನಂದಿಸ್ಬೋದು. ಅದು ನನ್ನಂತನಿಗಂತೂ ಇನ್ನೊಬ್ಬ ಇದೇನೆ ಸಮಸ್ಯೆ. ದ ಅದರ್ ಈಸ್ ಹೆಲ್ ಅಂತ ಒಂದು ಜರ್ಮನ್ ನಾಟಕ ಇದೆ. ಹಾಗೆ ಇನ್ನೊಬ್ಬ ಇದ್ರೆ ನಂಗೆ ಸಮಸ್ಯೆ, ಆರಾಮ ಒಬ್ಬನೇ ಕೂತ್ಕೊಂಡಾಗ ಚಿಕ್ಕ ವಯಸ್ಸಿಂದ ಇಷ್ಟ ಇತ್ತು. ಹಾಗೆ ನನ್ನಂತನಿಗೆ ಅದರ್ ಈಸ್ ಹೆಲ್. ಹಾಗೆ ನಾವು ಒಬ್ಬರೇ ಕೂತು ಎಷ್ಟೋ ವಿಷಯಗಳನ್ನ ಆನಂದಿಸಬಹುದು, ಇನ್ನೊಬ್ಬರ ಅವಶ್ಯಕತೆ ಇಲ್ಲದೆ ನಾವು ಸುಖವನ್ನ ಪಡೆಯಬಹುದು, ಸಂತೋಷವನ್ನ ಪಡೆಯಬಹುದು. ಆದರೆ ಈ ಸಂಭೋಗ ಏನಿದೆ, ಮಿಥುನವೇನಿದೆ, ಈ ಮಿಥುನವನ್ನ ಗಂಡು ಹೆಣ್ಣಿನ ದೇಹ ಸಂಪರ್ಕವಿಲ್ಲದೆ ಅದು ಸಾಧ್ಯವಿಲ್ಲ. ಮತ್ತೆ ಇಲ್ಲಿ ನಾನೊಬ್ಬನೇ ಸುಖಿಸೋದಕ್ಕೆ ಸಾಧ್ಯವಿಲ್ಲ. ಗಂಡು ಮತ್ತು ಹೆಣ್ಣು ಇಬ್ಬರು ಸೇರಿ ಪ್ರೇಮದಿಂದ ಕೂಡಿ, ಅಲ್ಲಿ ಪ್ರೇಮದಿಂದ ತಾನೂ ಸುಖವನ್ನ ಪಡುತ್ತಾ ಆಕೆಗೂ ಸುಖ ಕೊಡುತ್ತಾ, ಆಕೆಯೂ ದೇಹ ಸುಖವನ್ನ ಕೊಡುತ್ತಾ ತಾನು ದೇಹದ ಸುಖವನ್ನ ಪಡೆಯುವುದರಿಂದ ಕೊಡುಕೊಳ್ಳುವಿಕೆ ಇದೆ, ಇಲ್ಲಿ ಪ್ರೇಮವಿದೆ, ಮತ್ತಲ್ಲಿ ಶಕ್ತಿಪಾತವೂ ಇರುವುದರಿಂದ ಅದನ್ನ ಸಂಭೋಗ ಅಂದ್ರು. ಅಂದ್ರೆ ಇದು ಒಬ್ಬನೇ ಮಾಡುವಂತದ್ದಲ್ಲ, ಇಬ್ಬರು ಸೇರಿ ಮಾಡುವುದು. ಅಡಿಗರು ಅನ್ಸುತ್ತೆ, ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಒಂದ್ ಕಡೆ, ಉಂಡದ್ದೇನು ಕೊಂಡದ್ದೇನು ಅರಿವೇ ಇಲ್ಲ ಪರಿವೇ ಇಲ್ಲ ಅಂದು ಬೆತ್ತಲೆ ರಾತ್ರಿ ಅಂತ ತುಂಬಾ ಸೊಗಸಾಗಿ ಅವರು ಅದನ್ನ ಹೇಳ್ತಾ ಹೋಗ್ತಾರೆ. ಪ್ರಣಯ ಸುಖವನ್ನ ತುಂಬಾ ಅದ್ಭುತವಾಗಿ ವಿವರಿಸ್ತಾ ಹೋಗ್ತಾರೆ. ಅಡಿಗರು ಅನ್ಸುತ್ತೆ, ಬಹುಶಃ ನಂಗೆ ಜ್ಞಾಪಕ ಕ್ಷಮಿಸಿ. ಹಾಗೆ ಸಂಭೋಗ ಅಂತಂದ್ರೆ ಇಬ್ಬರು ಸೇರಿ ರಮಿಸುವುದು, ಒಬ್ಬರು ಮತ್ತೊಬ್ಬರಿಗೆ ಸುಖವನ್ನ ನೀಡುತ್ತಾ, ಪ್ರೇಮವನ್ನ ಹಂಚಿಕೊಳ್ಳುತ್ತಾ, ಸುಖವನ್ನ ಹಂಚಿಕೊಳ್ಳುತ್ತಾ ಮಾಡುವಂತಹ ಕ್ರಿಯೆ. ಆದ್ರಿಂದ ಇದು ಸಂಭೋಗ. ಇನ್ನೊಬ್ಬನು ಇಲ್ಲದೆ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಿಕ್ಕಿದೆಲ್ಲವೂ ಸ್ವಾರ್ಥಕ್ಕೆ ನಾವು ಒಬ್ಬರೇ ಇದ್ ಮಾಡ್ಕೋಬಹುದು. ಇದು ಸಂಭೋಗ. ಹಾಗಾಗಿ ಅದು ಪ್ರೇಮವಿದೆ, ಅಲ್ಲಿ ಒಂದು ಅವಕಾಶವಿರುವುದರಿಂದ ಇದು ಸಂಭೋಗ ಅಂತ ಪರಿಗಣಿಸ್ತಾರೆ. ಇದು ಸಂಭೋಗವಾದ್ರಿಂದ ಸಂಭೋಗದಿಂದ ಸಮಾಧಿಗೆ ಯಾಕೆ ಹೇಳಿದ್ರು? ಈ ಸುಖಕ್ಕೂ ಸಮಾಧಿಗೂ ಆನಂದಕ್ಕೂ ಏನ್ ಸಂಬಂಧ ಅಂತಂದ್ರೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇವತ್ತೊಂದು ಶ್ಲೋಕ ಬರುತ್ತೆ. ಅದೇ ಇವನ ರೂಪ, ಕಾಮವರ್ಜಿತವೂ ಧರ್ಮಾಧರ್ಮ ವರ್ಜಿತವೂ ಅಭಯವೂ ಆದದ್ದು. ಪ್ರಿಯಳಾದ ಸ್ತ್ರೀಯೊಂದಿಗೆ ಆಲಂಗಿತನಾದ ಪುರುಷನು ಹೊರಗಿನ ಅಥವಾ ಒಳಗಿನ ಯಾವುದನ್ನು ತಿಳಿಯದಿರುವಂತೆ, ಪರಮಾತ್ಮನಿಂದ ಆಲಂಗಿತನಾದ ಪುರುಷನು ಹೊರಗಿನ ಅಥವಾ ಒಳಗಿನ ಯಾವುದನ್ನು ತಿಳಿಯದಿರುವನು. ಅದೇ ಇವನ ರೂಪ, ಪೂರ್ಣ ಕಾಮವು, ಆತ್ಮ ಕಾಮವು, ಕಾಮರಹಿತವು, ಅಶೋಕವೂ ಆದದ್ದು. ಇಲ್ಲಿ ಪ್ರಿಯಳಾದ ಸ್ತ್ರೀಯೊಂದಿಗೆ ಅಂತಂದ್ರೆ ಪ್ರೇಮವಿರಬೇಕು. ಪ್ರೇಮದಿಂದ ಕೂಡಿದಾಗ ನನಗೆ ಎಷ್ಟೊತ್ತು ಎಲ್ಲಿನೋ ಅರಿವಿಲ್ಲದೆ, ಅರಿವೇ ಇಲ್ಲ ಅರಿವೂ ಇಲ್ಲ ಅಂದು ಬೆತ್ತಲೆ ರಾತ್ರಿ ಅಂತ, ಅರಿವೇ ಇಲ್ಲ, ಬಟ್ಟೆಯೂ ಇಲ್ಲ, ಅರಿವೂ ಇಲ್ಲ. ಹಾಗೆ ತಲ್ಲೀನರಾಗೋಕೆ ಹೇಗೆ ನಾವು ಸಂಭೋಗದಲ್ಲಿ ಸಾಧ್ಯವಿದೆಯೋ ಅಂತಹ ಸ್ಥಿತಿ ನಮಗೆ ನಾನು ಪರಮಾತ್ಮನಲ್ಲೇ ನೆಲೆಗೊಂಡಾಗ, ಪರಮಾತ್ಮನಲ್ಲಿ ಲೀನವಾದಾಗ, ಪರಮಾತ್ಮನೇ ಆದಾಗ, ಅಥವಾ ನಿಬ್ಬಾನ ಕೈವಲ್ಯವೇ ಏನೇ ಅನ್ನಿ, ಅಂತಹ ಒಂದು ಮಿಲನವಾದಾಗ, ಸತ್ಯದ ಜೊತೆ ನಾವು ಮಿಲನಗೊಂಡಾಗ, ಸಹಸ್ರಾರದಲ್ಲಿ ಮಿಲನಗೊಂಡಾಗ, ಅಲ್ಲಿ ನಮಗೆ ಹೇಗೆ ಪ್ರಿಯತಮೆಯ ಜೊತೆಗೆ ಅಥವಾ ಪ್ರೇಮದಿಂದ ಪ್ರೀತಿಯಿಂದ ಸಂಭೋಗಿಸಿದಾಗ ಹೇಗೆ ನಾವು ದೇಶ ಕಾಲಗಳನ್ನ ಮೀರ್ತೀವಿ, ಅಲ್ಲಿ ಏನೂ ಅರಿವಿಲ್ಲದೆ ಬರೀ ಸುಖವಷ್ಟೇ ಇರುತ್ತದಲ್ಲ, ಮಿಕ್ಕಿದ ಯಾವುದರ ಅರಿವು ಇರೋದಿಲ್ಲ. ಅಂತಹ ಸ್ಥಿತಿಗೆ ಒಂದು ಹೋಲಿಸಿ ಹೇಳ್ತಾರೆ. ಈ ರೀತಿ ಹೇಗೆ ನಮ್ಗೆ ಇವಾಗ ಆನಂದ ಯಾರಿಗೂ ಅನುಭವ ಇಲ್ಲ, ಸಹಸ್ರಾರದಲ್ಲಿ ಸೇರಿದಾಗ, ಸಹಸ್ರಾರದಲ್ಲಿ ನಾನು ಕೂಡಿದಾಗ ಇಲ್ಲಿ ಆಗುವಂತ ಅನುಭವ ಏನಿದೆ ಅದನ್ನ ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಯಾರಿಗೂ ಅನುಭವ ಇಲ್ಲ. ಅದಕ್ಕೆ ನಾರದ ಅದನ್ನು ಭಕ್ತಿ ಸೂತ್ರದಲ್ಲಿ ಸಿಹಿಯನ್ನು ತಿಂದ ಮೂಗನಂತೆ ಅನ್ಬಿಟ್ರು. ಯಾಕಂದ್ರೆ ಮೂಗ ಸಿಹಿ ತಿಂತಾನೆ, ಬಟ್ ವಿವರಿಸಕ್ ಸಾಧ್ಯ ಇಲ್ವೋ ಹಾಗೆ ಮೂಗನಾಗ್ಬಿಡ್ತಾನೆ. ಯಾರು ಸಹಸ್ರಾರದ ನೆನೆ ನಿಲ್ತಾನೆ ಅವನಿಗೆ ಎಷ್ಟು ಆನಂದ ಆಗಿರುತ್ತೆ ಅಂದ್ರೆ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಸರಿ, ಮಾತಲ್ಲಿ ಹೇಳಕ್ ಸಾಧ್ಯ ಇಲ್ಲ ಅಂದಾಗ ಅದು ಹೇಗೆ ವಿವರಿಸೋದು ಜನಕ್ಕೆ? ಅದ್ರ ಬಗ್ಗೆ ಆಸಕ್ತಿ ಮೂಡೋದಾದ್ರು ಹೇಗೆ? ತನ್ನ ಅನುಭವನ ಹಂಚ್ಕೊಳ್ಳೋದು ಹೇಗೆ ಅಂದಾಗ ಅದಕ್ಕೆ ನಿಯರೆಸ್ಟ್ ಎಕ್ಸಾಂಪಲ್ ನ ಕೊಡ್ತೇನೆ. ಹೇಗೆ ಸಂಭೋಗದಲ್ಲಿ ನಿನಗೆ ಆನಂದ ಸಿಗುತ್ತೋ, ಸುಖ ಸಿಗುತ್ತೋ, ಅದೇ ರೀತಿ ಪರಾಕಾಷ್ಠೆಯಾದಂತಹ ಆನಂದ ಅದಾಗಿದೆ ಅಂತ ಹೇಳ್ತಾ
ಕೊನೆಗೆ ಅವನು ಕಾಮನೂ ಹೌದು, ಪೂರ್ಣ ಕಾಮವು, ಆತ್ಮಕಾಮವು, ಕಾಮರಹಿತವು, ಅಶೋಕವೂ ಆದದ್ದು. ಇಲ್ಲಿ ಪೂರ್ಣ ಕಾಮ ಅಂತ ಹೇಳ್ತಾ ಕಾಮರಹಿತವು ಅಂತ ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಈ ಕಾಮ ಮತ್ತೆ ಕಾಮರಹಿತ ಇದೆಯಲ್ಲ, ಇದನ್ನ ಇಲ್ಲಿ ಕಾಣಪ್ಪ ಹೇಳ್ತಾ ಇದ್ದಾನೆ. ಹೊರಗಿನ ಆಚಾರವನ್ನು ಹೋಗು, ಅದನ್ನ ಬಿಟ್ಬಿಡಿನ್ನು. ಒಳಗೆ ರಾಗದ್ವೇಷ ಇಲ್ಲ, ಮೇಲೆ ಕಾಮದ ಬಗ್ಗೆ ಸುಖದ ಅರಿವು ಇರಲ್ಲ, ಒಳಗೆ ಏಕಾಕಾರದಲ್ಲಿ ವಿಹರಿಸು. ಹೊರಗಿದ್ದ ಸಂಭೋಗದಲ್ಲಿ ತೊಡಗಿದ್ದಾನೆ, ಅಲ್ಲಿ ನಾಡಿಯನ್ನು ಹಿಡಿದಿದ್ದಾನೆ. ಹೊರಗಿನ ಮಂಚದಲ್ಲಿ ದೇಹ ಮಲಗಿದೆ, ಒಳಗಿನ ಮಂಚದಲ್ಲಿ ಇಷ್ಟ ದೇವತೆಯನ್ನ ಸ್ಮರಿಸ್ತಾ ನಾಡಿಯನ್ನ ಬಿಗಿ ಹಿಡಿದು ಏಕಾಕಾರದಲ್ಲಿ, ಆಗ ಅಲ್ಲಿ ಜೊತೆಗೆ ಹೆಣ್ಣಿನ ಸಂಭೋಗದ ಕ್ರಿಯೆಯಲ್ಲಿ ಇದ್ದೇನೆ ಅಂತ ಅರಿವಿರಲ್ಲ. ಯಾಕೆಂದ್ರೆ ಅವನು ಆಚಾರವನ್ನ ಬಿಟ್ಟಿದ್ದಾನೆ, ಹೊರಗಿನ ಕಾಮಕ್ರೀಡೆಯನ್ನ ಬಿಟ್ಟಿದ್ದಾನೆ, ಒಳಗೆ ಏಕಾಕಾರದಲ್ಲಿ ಸಂಚರಿಸ್ತಿದ್ದಾನೆ. ಅಲ್ಲಿ ಕಾಳಿಯನ್ನು ನೋಡ್ತಾನೆ, ಅನಾಹತದಲ್ಲಿ ಪ್ರೇಮದಿಂದ ಕರುಣೆಯಿಂದ ನಾದವನ್ನ ಕೇಳಿಸ್ಕೊತಾನೆ, ತನ್ನಲ್ಲೇ ನೆಲೆಗೊಳ್ತಾನೆ, ಒಳಗೆ ಮಾಯೆಯನ್ನ ಮೀರ್ತಾನೆ. ಹಾಗಾಗಿ ಇದು ಹೊರಗಿನ ಕಾಮಕ್ರೀಡೆ ಒಂದಾದರೆ, ಇದು ಕಾಮವಾದರೆ, ನೆಕ್ಸ್ಟ್ ಕಾಮರಹಿತವಾದಾಗ ನನಗೆ ಆಧ್ಯಾತ್ಮ ಮಾಡಕ್ ಶುರು ಆಗತ್ತೆ. ಸುಖದಿಂದ ಆನಂದದ ಕಡೆಗೆ ಹೋಗ್ತಾನೆ, ಸಂಭೋಗದಿಂದ ಸಮಾಧಿಗೆ ಹೋಗ್ತಾನೆ. ಹೊರಗೆ ಸಂಭೋಗವಾದರೆ ಒಳಗೆ ಸಮಾಧಿ, ಹೊರಗೆ ಸುಖವಾದರೆ ಒಳಗೆ ಆನಂದ, ಹೊರಗೆ ಅಲ್ಲಿ ಪ್ರೇಮವಾದರೆ ಒಳಗೆ ಅಲ್ಲಿ ಕರುಣೆಯಾಗತ್ತೆ. ಎಷ್ಟು ಅದ್ಭುತವಾದಂಥದ್ದು ಇದು ನೋಡಿ. ಹಾಗಾಗಿ ಇದೊಂದು ಹೊರಗಿನ ಆಚರಣೆಯೂ ಹೌದು, ಹೊರಗಿನ ಆಚರಣೆಯಿಂದ ಆರಂಭಗೊಂಡು ಒಳಗಿನ ಆಚರಣೆಯೂ ಆಗ್ಬಿಡುತ್ತೆ. ಇದಕ್ಕೆ ಛಾಂದೋಗ್ಯ ಉಪನಿಷತ್ ತುಂಬಾ ಸೊಗಸಾಗಿ ಹೇಳುತ್ತೆ. ಸ್ತ್ರೀ ಶರೀರವೇ ಅಗ್ನಿಕುಂಡ, ಅಲ್ಲಿ ಜನನೇಂದ್ರಿಯವೇ ಸಮಿಧೆ, ರೇತೋಯಾಗದ ಯೋಚನೆಗಳೇ ಹೊಗೆ, ಯೋನಿಯೇ ಅಗ್ನಿಜ್ವಾಲೆ, ರೇತಸ್ಸಿನ ಪ್ರವೇಶವೇ ಕೆಂಡಗಳು, ಆನಂದಾನುಭೂತಿಯೇ ಕಿಡಿಗಳು. ಹೀಗೆ ಛಾಂದೋಗ್ಯ ಉಪನಿಷತ್ತು ಪಂಚಾಗ್ನಿ ವಿದ್ಯೆಯಲ್ಲಿ ಈ ಒಂದು ಸಂಭೋಗ ಕ್ರಿಯೆಯನ್ನ, ರೀಪ್ರೊಡಕ್ಟಿವ್ ಆಕ್ಟಿವಿಟಿನ ಈ ರೀತಿ ಒಂದು ಅಗ್ನಿ ವಿದ್ಯೆಯಾಗಿ, ಒಂದು ಯಾಗವಾಗಿ ಹೇಳ್ತಾ ಹೋಗುತ್ತೆ. ಇನ್ನು ಸೊಗಸಾಗದ ಮುಂದೆ ಇದಕ್ಕೂ ವ್ಯಾನಕ್ಕೂ ಸಂಬಂಧಪಟ್ಟು ಇದು ಛಾಂದೋಗ್ಯ ಉಪನಿಷತ್ ಹೇಳ್ತಾ ಹೋಗುತ್ತೆ. ಈ ಸಂಭೋಗದಲ್ಲಿ ಸಂಭೋಗ ಮತ್ತು ಅದಕ್ಕೆ ನಾಡಿಯನ್ನ ಹಿಡಿದಿಡೋದು, ವ್ಯಾನಕ್ಕೂ ಮತ್ತೆ ಪ್ರಾಣಕ್ಕೂ ಯಾವ ರೀತಿ ಸಂಬಂಧ, ಇದಕ್ಕೂ ನಾವು ಏಕಾಕಾರದ ನಡೆದಕ್ಕೆ ಹೇಗೆ ಸಂಬಂಧ ಅಂತ ಮುಂದೆ ಬೇರೆ ಸಿದ್ಧರಾದ ತತ್ವಪದಗಳನ್ನ ತಗೊಂಡಾಗ, ಅವರ ಮಾರ್ಗವನ್ನ ವಿವರಿಸುವಾಗ ಹೇಳ್ತೀನಿ. ಸದ್ಯಕ್ಕೆ ಇದೊಂದು ಪರಿಚಯವಷ್ಟೇ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಸಿದ್ಧ ಮತ್ತೆ ಅದರ ತತ್ವ ಜೊತೆಗೆ ಸಿಗೋಣ. ನಮಸ್ಕಾರ.